ಎಲ್ಲರಿಗೂ ನಮಸ್ತೆ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದಿನ ಕೋರ್ಸ್ BPAC 112 ರೂರಲ್ ಲೋಕಲ್ ಗವರ್ನೆನ್ಸ್ ಬ್ಲಾಕ್ 4 ಯೂನಿಟ್ 10 e-governance practice in service delivery of ರೂರಲ್ ಲೋಕಲ್ ಗವರ್ಮೆಂಟ್ ಬಗ್ಗೆ ತಿಳಿಯಲಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು ಆಬ್ಜೆಕ್ಟಿವ್ಸ್, ಇಂಟ್ರಡಕ್ಷನ್, e-governance, significance in welfare of citizens, service delivery, and rural development. 10.2.1 Digital Divide. 10.2.2 Aspirational Districts. 10.3 Government of India Initiatives of e-governance in rural areas. ಕನ್ನಡಕ್ಕೆ ತರ್ಜುಮೆ ಮಾಡಿದಾಗ ಗ್ರಾಮೀಣ ಸ್ಥಳೀಯ ಆಡಳಿತ ಬ್ಲಾಕ್ 4 ಘಟಕ 10 ಸ್ಥಳೀಯ ಸರ್ಕಾರದ ಗ್ರಾಮೀಣ ಪ್ರದೇಶದ ಸೇವೆಯಲ್ಲಿ ಈ ಆಡಳಿತ ಅಭ್ಯಾಸ. ರಚನೆಯಲ್ಲಿ ಈ ಆಡಳಿತ ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ನಾಗರಿಕರ ಕಲ್ಯಾಣ, ಸೇವೆ ವಿತರಣೆ ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹತ್ವ. ಡಿಜಿಟಲ್ ಡಿವೈಡ್, ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು. ಭಾರತ ಸರ್ಕಾರದಲ್ಲಿ ಇರುವ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಆಡಳಿತದ ಉಪಕ್ರಮಗಳು ಹಾಗೂ ಇನ್ನೂ ಮುಂದುವರಿದ ಸ್ಟ್ರಕ್ಚರಲ್ಲಿ ನಾವು 10.4 ಅಲ್ಲಿ ಪ್ರಾಕ್ಟೀಸ್ ಆಫ್ e-governance ಇನ್ ಸರ್ವಿಸ್ ಡೆಲಿವರಿ ಕೇಸ್ ಸ್ಟಡೀಸ್, ಅಂತ್ಯೋದಯ ಸರಳ್ ಹರಿಯಾಣ, ಡಿಜಿಟಲ್ ಲ್ಯಾಂಡ್ ಉತ್ತರ ಪ್ರದೇಶ್, e-ಪಂಚಾಯತ್ ಆಂಧ್ರ ಪ್ರದೇಶ್, implementation of ICT based solutions in rural areas, issues and challenges, e-governance practice in service delivery, opportunities and way forward, ಹಾಗೂ ಕೊನೆಯಲ್ಲಿ ಸಮ್ಮರಿ. ಇದನ್ನು ನಾವು ಕನ್ನಡಕ್ಕೆ ಅನುವಾದ ಮಾಡಿದಾಗ 10.4 ಸೇವಾ ವಿತರಣೆಯಲ್ಲಿ ಈ ಆಡಳಿತದ ಅಭ್ಯಾಸ ಕೇಸ್ ಸ್ಟಡೀಸ್. 10.4.1 ಅಂತ್ಯೋದಯ ಸರಳ್ ಹರಿಯಾಣ. 10.4.2 ಡಿಜಿಟಲ್ ಲ್ಯಾಂಡ್ ಉತ್ತರ ಪ್ರದೇಶ. 10.4.3 e-ಪಂಚಾಯತ್ ಆಂಧ್ರ ಪ್ರದೇಶ. 10.5 ಗ್ರಾಮೀಣ ಪ್ರದೇಶಗಳಲ್ಲಿ
ಐಸಿಟಿ ಆಧಾರಿತ ಪರಿಹಾರಗಳ ಅನುಷ್ಠಾನ, ಸಮಸ್ಯೆಗಳು ಮತ್ತು ಸವಾಲುಗಳು. 10.6ರಲ್ಲಿ ಸೇವಾ ವಿತರಣೆಯಲ್ಲಿ ಈ ಆಡಳಿತದ ಅಭ್ಯಾಸ, ಅವಕಾಶಗಳು ಮತ್ತು ಮುಂದುವರಿಕೆ. 10.7ರಲ್ಲಿ ನಾವು ಈ ಘಟಕದ ಸಾರಾಂಶವನ್ನು ತಿಳಿಯಲಿದ್ದೇವೆ. ಈ ಘಟಕದ ಉದ್ದೇಶಗಳು ಈ ಕೆಳಕಂತೆ ನಾವು ಕಲಿಯುತ್ತಿದ್ದೇವೆ. ನಾಗರಿಕರ ಕಲ್ಯಾಣ ಸೇವೆಯಲ್ಲಿ ಈ ಆಡಳಿತದ ಮಹತ್ವ. ವಿತರಣೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣ ಅಭಿವೃದ್ಧಿಗಾಗಿ ಭಾರತ ಸರ್ಕಾರದ ಉಪಕ್ರಮಗಳು. ಅಂತ್ಯೋದಯ ಸರಣಿನಲ್ಲಿ ಡಿಜಿಟಲ್ ಲ್ಯಾಂಡ್ ಮತ್ತು ಇ ಪಂಚಾಯತ್ ಹಾಗೂ ಐಸಿಟಿ ಆಧಾರಿತ ಅನುಷ್ಠಾನದಲ್ಲಿನ ಸಮಸ್ಯೆಗಳು ಮತ್ತು ಸವಾಲುಗಳು. ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಹಾರಗಳು ಮತ್ತು ಪರಿಣಾಮಕಾರಿ ಇ ಆಡಳಿತಕ್ಕಾಗಿ ಇರುವ ಅವಕಾಶಗಳು ಮತ್ತು ಸೇವೆ ವಿತರಣೆಯಲ್ಲಿ ಅಭ್ಯಾಸಕ್ಕಾಗಿ ನಾವು ನೋಡಬೇಕಾದ ಮುಂದಿನ ದಾರಿ. ಈಗ ಈ ಘಟಕದ ಪರಿಚಯ. ಇಂದಿನ ಯುಗದಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳು, ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಷನ್ ಟೆಕ್ನಿಕ್ಸ್, ಜನರ ಜೀವನದಲ್ಲಿ ಅಸಾಧಾರಣ ಬದಲಾವಣೆಯನ್ನು ತರಬಹುದು. ತಂತ್ರಜ್ಞಾನಗಳ ಬಳಕೆಯೊಂದಿಗೆ ಅಭಿವೃದ್ಧಿಯ ಪ್ರಕ್ರಿಯೆಯು ಉತ್ತಮ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿದ ದೇಶಕ್ಕಾಗಿ ವ್ಯವಸ್ಥೆ ಹಾಗೂ ಸರ್ಕಾರದೊಂದಿಗೆ ರಾಷ್ಟ್ರದ ನಾಗರಿಕರನ್ನು ಮಧ್ಯ ಪ್ರವೇಶಿಸುತ್ತಿದೆ. ಸರ್ಕಾರ ಹಾಗೂ ಅದರ ವ್ಯವಸ್ಥೆ ಮತ್ತು ಸ್ಥಳೀಯ ನಾಗರಿಕರ ನಡುವಿನ ಸೇತುವೆಯು ಆಡಳಿತ ಎಂದು ಕರೆಯಲ್ಪಡುತ್ತದೆ. ಸರ್ಕಾರದ ನಿರ್ವಹಣೆಯ ಅಡಿಯಲ್ಲಿ ನಾಗರಿಕರು ಬಳಸುವ ಸಾರ್ವಜನಿಕ ಆಡಳಿತಾತ್ಮಕ ಸೇವೆಗಳು ಎಂದು ಆಡಳಿತವನ್ನು ವ್ಯಾಖ್ಯಾನಿಸಬಹುದು. ಆಡಳಿತವು ಸಾರ್ವಜನಿಕ ಸೇವೆಗಳನ್ನು ಒದಗಿಸುವುದಲ್ಲದೆ ಸ್ಥಳೀಯರ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸುತ್ತದೆ. ಇದು ಎಲ್ಲರ ಯೋಗಕ್ಷೇಮದ ಮೇಲೆ ಕೇಂದ್ರೀಕರಿಸುವ ಸರ್ಕಾರದ ಬದಲಾವಣೆಯಾಗಿದೆ. ಅಭಿವೃದ್ಧಿಗಾಗಿ ಆಡಳಿತವನ್ನು ಉತ್ತಮ ಮತ್ತು ಹೆಚ್ಚು ಕ್ರಿಯಾತ್ಮಕ ಪ್ರಕ್ರಿಯೆಯನ್ನು ನಿರ್ಮಿಸಲು ಸರ್ಕಾರವು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳನ್ನು ಬಳಸುತ್ತಿದೆ. ಆಡಳಿತದೊಂದಿಗೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ದಾಟುವಿಕೆಯನ್ನು ಈ ಆಡಳಿತ ಎಂದು ರೂಪಿಸಲಾಗಿದೆ. ಈ ಪದವು ಸರ್ಕಾರದ ವ್ಯವಸ್ಥೆ ಹಾಗೂ ನಿರ್ವಹಣೆಯ ಅಡಿಯಲ್ಲಿ
ಸ್ಥಳೀಯರಿಂದ ಸೇವೆಗಳ ಯಾಂತ್ರೀಕರಣವನ್ನು ಸೂಚಿಸುತ್ತದೆ. ಐಸಿಟಿಗಳ ಸಹಾಯ ಆಡಳಿತದ ಈ ತಳಿಯು ಜನರು ಆಡಳಿತಾತ್ಮಕ ಸೇವೆಗಳನ್ನು ದೂರದಿಂದಲೇ ಪ್ರವೇಶಿಸುವಂತೆ ಮಾಡಬಹುದು. ಕುಂದುಕೊರತೆಗಳ ಪರಿಹಾರ, ಪಾಸ್ಪೋರ್ಟ್ಗಳು, ಪಡಿತರ ಚೀಟಿಗಳು, ಬಿಲ್ಗಳ ಆನ್ಲೈನ್ ಪಾವತಿ ಮತ್ತು ಭೂ ದಾಖಲೆಗಳನ್ನು ಪ್ರವೇಶಿಸುವುದು ಈ ಆಡಳಿತದ ಕೆಲವು ಉದಾಹರಣೆಗಳಾಗಿವೆ. 10.2 ಇ-ಗವರ್ನೆನ್ಸ್ ಸಿಗ್ನಿಫಿಕೆನ್ಸ್ ಇನ್ ವೆಲ್ಫೇರ್ ಆಫ್ ಸಿಟಿಜನ್ಸ್, ಸರ್ವಿಸ್ ಡೆಲಿವರಿ ಅಂಡ್ ರೂರಲ್ ಡೆವಲಪ್ಮೆಂಟ್. ಅಂದರೆ ಈ ಆಡಳಿತದ ಮೂಲಕ ನಾಗರಿಕರ ಕಲ್ಯಾಣ, ಸೇವಾ ವಿತರಣೆ ಹಾಗೂ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಇದರ ಮಹತ್ವವನ್ನು ನಾವು ತಿಳಿಯಲಿದ್ದೇವೆ. 1990ರ ದಶಕದ ಆರಂಭದಲ್ಲಿ ಐಸಿಟಿಗಳ ಅಂಗೀಕಾರದೊಂದಿಗೆ ಆಡಳಿತದ ಪರಿಕಲ್ಪನೆಯು ಪ್ರಮುಖ ರೂಪಾಂತರಕ್ಕೆ ಒಳಗಾಯಿತು. ಈ ಅವಧಿಯಲ್ಲಿ ಸಾರ್ವಜನಿಕ ಸೇವೆಗಳು ಮತ್ತು ಮಾಹಿತಿಯ ವಿತರಣೆಗಾಗಿ ತಂತ್ರಜ್ಞಾನಗಳನ್ನು ಪ್ರಾಥಮಿಕವಾಗಿ ನಿಯೋಜಿಸಲಾಗಿತ್ತು ಮತ್ತು ಇದನ್ನು ಈ ಸರ್ಕಾರ ಎಂದು ಜನಪ್ರಿಯವಾಗಿ ಉಲ್ಲೇಖಿಸಲಾಗಿದೆ. ನಿಧಾನವಾಗಿ ಮತ್ತು ಕ್ರಮೇಣ ಪ್ರಜಾಪ್ರಭುತ್ವ ರಾಷ್ಟ್ರಗಳು ತಮ್ಮ ನಾಗರಿಕರ ಧ್ವನಿಗಳನ್ನು ಆಡಳಿತದ ಪ್ರಮುಖ ಕಾರ್ಯತಂತ್ರದ ವಿಷಯಗಳಲ್ಲಿ ಸೇರಿಸುವುದು ಪ್ರಸ್ತುತವಾಯಿತು. ಪರಿಣಾಮವಾಗಿ ಈನ ಆರಂಭಿಕ ಆವೃತ್ತಿ ಈ ಆಡಳಿತದ ಹೆಚ್ಚು ಎಲ್ಲವನ್ನೂ ಒಳಗೊಳ್ಳುವ ಅವತಾರದ ಮೂಲಕ ಸರ್ಕಾರವನ್ನು ಗುರುತಿಸಲು ಪ್ರಾರಂಭಿಸಿತು. ಗ್ರಾಮೀಣ ಭಾರತದ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಈ ಆಡಳಿತವು ಸ್ಥಳೀಯ ನಾಗರಿಕರ ಜೀವನದಲ್ಲಿ ಗಣನೀಯ ಪರಿವರ್ತನೆಗಳನ್ನು ತರಬಹುದಾಗಿದೆ. ಇದು ಸ್ಥಳೀಯರು ಮತ್ತು ನಾಗರಿಕರ ನಡುವಿನ ಅಂತರವನ್ನು ಕಡಿಮೆ ಮಾಡಬಹುದು. ಇದು ಸೇವೆಗಳನ್ನು ಒದಗಿಸಬಹುದು. ಶಿಕ್ಷಣ, ನಿರ್ದಿಷ್ಟ ಪ್ರದೇಶಗಳಿಗೆ ಸಂಬಂಧಿಸಿದ ಮಾಹಿತಿ, ಅಂತಿಮವಾಗಿ ಜನರು ತಮ್ಮ ಜೀವನದ ಗುಣಮಟ್ಟವನ್ನು ಪರಿಣಾಮಕಾರಿಯಾಗಿ ಸುಧಾರಿಸಲು ಸಹಾಯ ಮಾಡುತ್ತದೆ. ಗ್ರಾಮೀಣ ಜನತೆಗೆ ದೇಶದ ಅಭಿವೃದ್ಧಿಗೆ ಕಾರಣವಾಗುವ ಸಮಸ್ಯೆಗಳಿವೆ. ಸರ್ಕಾರವು ಐಸಿಟಿ ವಿಧಾನಗಳನ್ನು ಅಳವಡಿಸಿಕೊಂಡಿದೆ ಹಾಗೂ ಡಿಜಿಟಲ್ ಇಂಡಿಯಾ ಅಭಿಯಾನದಂತಹ ಅಭಿಯಾನಗಳನ್ನು ಪರಿಚಯಿಸಿದೆ ಮತ್ತು ಅದರ ಅನುಷ್ಠಾನವು ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿವೃದ್ಧಿಯಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಕಂಡಿದೆ. ಈ ಉಪಕ್ರಮಗಳು ಮತ್ತು ಯೋಜನೆಗಳನ್ನು ಪ್ರಾಯೋಗಿಕವಾಗಿ ತರುವ ಉದ್ದೇಶವು ಪ್ರಸ್ತುತ ಪ್ರತಿಯೊಂದು ವಲಯದ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಪ್ರಬಲ ರಾಷ್ಟ್ರವನ್ನು ನಿರ್ಮಿಸುವುದಾಗಿದೆ. ಇಲ್ಲಿಯವರೆಗೆ ಈ ಆಡಳಿತವು ಜೀವನವನ್ನು ತುಂಬಾ ಸುಲಭಗೊಳಿಸಿದೆ. ಜನರು ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ಮತ್ತು ವೆಚ್ಚ ಪರಿಣಾಮಕಾರಿಯಾಗಿ ಕೇವಲ ಒಂದೇ ಸ್ಪರ್ಶದಿಂದ ತಮ್ಮ ಕೆಲಸವನ್ನು ಮಾಡಬಹುದಾಗಿದೆ. ಸ್ಥಳೀಯರು ತಮ್ಮ ದಾಖಲೆಗಳು, ಭೂಮಿ ದಾಖಲೆಗಳಿಗೆ ಪ್ರವೇಶವನ್ನು ಹೊಂದಿರುತ್ತಾರೆ, ಆದರೆ ಅವರು ಈಗ ಅವರ ಕಾರ್ಯನಿರ್ವಹಣೆಯನ್ನು ಮೇಲ್ವಿಚಾರಣೆಯನ್ನು ಮಾಡಬಹುದು. ಸ್ಥಳೀಯರೊಂದಿಗಿನ ವ್ಯವಸ್ಥೆಯ ಈ ಸಂಪರ್ಕವು ರಾಷ್ಟ್ರದ ಅಭಿವೃದ್ಧಿಯನ್ನು
ಉತ್ತೇಜಿಸುತ್ತದೆ. ಈ ಉಪಕ್ರಮಗಳು ಮತ್ತು ಅಭ್ಯಾಸಗಳು ನಾಗರಿಕರನ್ನು ಸ್ವಯಂ ಅಭಿವೃದ್ಧಿಪಡಿಸಿದವು, ಅವರ ಸ್ವಾಭಿಮಾನವನ್ನು ಹೆಚ್ಚಿಸಿದವು ಮತ್ತು ಅವರನ್ನು ಉದ್ಯೋಗಿಗಳನ್ನಾಗಿ ಮಾಡಿತು. 10.2.1 ಡಿಜಿಟಲ್ ಡಿವೈಡ್. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಂಚಿನಲ್ಲಿರುವ ಗ್ರಾಮೀಣ ಜನಸಂಖ್ಯೆಯು ವರ್ಷದಿಂದ ವರ್ಷಕ್ಕೆ ವಿಸ್ತಾರಗೊಳ್ಳುತ್ತಿರುವ ಡಿಜಿಟಲ್ ವಿಭಜನೆಯನ್ನು ಪ್ರತಿನಿಧಿಸುತ್ತದೆ. ಸಂಪನ್ಮೂಲಗಳು, ಶಿಕ್ಷಣ ಮತ್ತು ಜ್ಞಾನಕ್ಕೆ ಸೀಮಿತ ಪ್ರವೇಶದೊಂದಿಗೆ ಗ್ರಾಮೀಣ ಜನಸಂಖ್ಯೆಯು ಸುಸ್ಥಿರ ಅಭಿವೃದ್ಧಿಗಾಗಿ ಸರ್ಕಾರದ ಮಟ್ಟದಲ್ಲಿ ಸೂಕ್ತ ಮಧ್ಯಸ್ಥಿಕೆಗಳ ಅಗತ್ಯವಿರುತ್ತದೆ. ಡಿಜಿಟಲ್ ವಿಭಜನೆಯು ಗ್ರಾಮೀಣ ಜನಸಂಖ್ಯೆಗೆ ಮತ್ತು ದೇಶದ ಅಭಿವೃದ್ಧಿಗೆ ಅಪಾಯವನ್ನುಂಟು ಮಾಡುತ್ತದೆ. ಇದು ಅಸಮಾನತೆಯನ್ನು ಸೂಚಿಸುತ್ತದೆ. ಆಧುನಿಕ ತಂತ್ರಜ್ಞಾನ ಮತ್ತು ಮಾಹಿತಿಯನ್ನು ಬಳಸಿಕೊಳ್ಳಲು ಜನಸಂಖ್ಯೆಯಲ್ಲಿ ಪ್ರವೇಶ ಮತ್ತು ಸಾಮರ್ಥ್ಯಗಳ ವಿತರಣೆ. ಆದಾಗ್ಯೂ ಡಿಜಿಟಲ್ ಅಂತರದಿಂದ ಉಂಟಾದ ಈ ವ್ಯತ್ಯಾಸಗಳು ರಾಷ್ಟ್ರಗಳು, ರಾಜ್ಯಗಳು, ಜಿಲ್ಲೆಗಳು, ಗಂಡು ಮತ್ತು ಹೆಣ್ಣು, ಗ್ರಾಮೀಣ ಮತ್ತು ನಗರ, ಶ್ರೀಮಂತ ಮತ್ತು ಬಡವರು ಅಥವಾ ಸಾಕ್ಷರರು ಮತ್ತು ಅನಕ್ಷರಸ್ಥರ ನಡುವೆ ಅಸ್ತಿತ್ವದಲ್ಲಿರಬಹುದು. ಜನರ ಕೊಳ್ಳುವ ಶಕ್ತಿಯು ಜನಸಂಖ್ಯೆಯಲ್ಲಿ ಬದಲಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮೂಲಭೂತವಾಗಿದೆ. ಜನಸಂಖ್ಯೆಯ ಆರ್ಥಿಕವಾಗಿ ದುರ್ಬಲ ವರ್ಗಗಳು ಸ್ಮಾರ್ಟ್ಫೋನ್ಗಳಂಥ ಹೊಸ ಐಸಿಟಿ ಸಾಧನಗಳನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಕಂಪ್ಯೂಟರ್, ಇಂಟರ್ನೆಟ್ ಸೇವೆ ಮತ್ತು ಹೀಗೆ ಜನಸಂಖ್ಯೆಯ ಕೆಲವು ವ್ಯಕ್ತಿಗಳು ಸಾಕಷ್ಟು ಸಾಕ್ಷರರಾಗದೇ ಇರಬಹುದು. ಮೂಲ ಶಿಕ್ಷಣ ಮತ್ತು ಡಿಜಿಟಲ್ ಕೌಶಲ್ಯಗಳು ಅಥವಾ ಐಸಿಟಿ ಪರಿಕರಗಳನ್ನು ಬಳಸಲು ಭಾಷಾ ಆಡಳಿತಗಳಿಂದ ಬದ್ಧರಾಗಿರುವುದಿಲ್ಲ. ಸಾಮಾಜಿಕ ಸಾಂಸ್ಕೃತಿಕ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳುವುದು ಇಲ್ಲಿ ಅವಶ್ಯಕವಾಗಿದೆ. ಈ ವಿಭಜನೆಯು ಕೆಲವು ವಿಭಾಗಗಳ ಸಾಮಾಜಿಕ ನಿರ್ಬಂಧಗಳಿಂದಲೂ ಉಂಟಾಗುತ್ತದೆ ಎಂದು ಹೇಳಬಹುದು. ಐಸಿಟಿ ಪರಿಕರಗಳಿಗೆ ಪ್ರವೇಶವನ್ನು ಅನುಮತಿಸಿದ ಮಹಿಳೆಯರಂತಹ ಜನಸಂಖ್ಯೆಯು ಸಹ ಇದೆ. ಆದ್ದರಿಂದ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡುವ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಈ ಆಡಳಿತ ಕಾರ್ಯವಿಧಾನಗಳನ್ನು ಕಾನೂನು ಚೌಕಟ್ಟಿನೊಂದಿಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಹೊರತರಬೇಕಾಗುತ್ತದೆ. ಈ ಆಡಳಿತ ಮತ್ತು ಐಸಿಟಿ ಉಪಕರಣಗಳು ಡಿಜಿಟಲ್ ವಿಭಜನೆಯಿಂದ ಸವಾಲಾಗಿದ್ದರೂ ಪರಿಣಾಮಕಾರಿಯಾಗಿ ಮತ್ತು ಬಳಸಿದಾಗ ಅವುಗಳು ಅಂತರವನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ತಂತ್ರಜ್ಞಾನ, ಆಡಳಿತ, ಹಣಕಾಸು, ನಿರ್ವಹಣಾ ಮತ್ತು ಆವಿಷ್ಕಾರಕ್ಕೆ ಅವುಗಳನ್ನು ಸಂಯೋಜಿಸಬೇಕಾಗುತ್ತದೆ. ನಿಯಂತ್ರಕ ಪ್ರಕ್ರಿಯೆಗಳು, ಸರ್ಕಾರಗಳು ಸುಲಭವಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಗ್ರಾಮೀಣ ಸಮುದಾಯಗಳನ್ನು ಉನ್ನತೀಕರಿಸಲು ಮತ್ತು ಸಬಲೀಕರಣಗೊಳಿಸಲು ಇದು ಭರವಸೆಯ ಪ್ರಯೋಜನಗಳನ್ನು ಹೊಂದಿದೆ. ಕೃಷಿ ಪದ್ಧತಿಗಳನ್ನು ಸುಧಾರಿಸುವುದು, ಭೂ ದಾಖಲೆಯ ಬಗ್ಗೆ ಮಾಹಿತಿ ನೀಡುವುದು, ಅವರ ಅಭ್ಯಾಸಗಳಿಗೆ ಸರಿಯಾದ ಮೊತ್ತವನ್ನು ವಿಧಿಸಲು ಸರ್ಕಾರಕ್ಕೆ ಸಾಧ್ಯವಾಗುವಂತೆ ಮಾಡುವುದು, ಹವಾಮಾನ ಮುನ್ಸೂಚನೆಯನ್ನು ಮಾಡಲು, ಉತ್ತಮ ಆರೋಗ್ಯ ಮತ್ತು ಸೌಂದರ್ಯದ ಬಗ್ಗೆ ಅವರಿಗೆ ಅರಿವು ಮೂಡಿಸಲು, ಉತ್ತಮ ಶಿಕ್ಷಣ ನೀಡುವವರೆಗೆ ಈ ಆಡಳಿತ ಪದ್ಧತಿಗಳು ನಾಗರಿಕರಿಗೆ ವಿವಿಧ ಅಭ್ಯಾಸಗಳ ಬಗ್ಗೆ ಅರಿವು ಪಡೆಯಲು ಮತ್ತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸರಿಯಾದ ಪ್ರಮಾಣದ ಡೇಟಾವನ್ನು ಸೇವಿಸಲು ಸಾಧ್ಯವಿರುವ ಎಲ್ಲ ಅವಕಾಶಗಳನ್ನು ನೀಡಲಾಗಿದೆ. ಈ ಅನುಷ್ಠಾನವು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವ ರೀತಿಯಲ್ಲಿ ಸರ್ಕಾರವನ್ನು ನಿರ್ದೇಶಿಸುವ ಗಣನೀಯ ಬದಲಾವಣೆಯನ್ನು ತಂದಿದೆ. ಆದರೆ ಓಟ ಇನ್ನೂ ಮುಗಿದಿಲ್ಲ. ಅಭಿವೃದ್ಧಿ ಹೊಂದಿದ ರಾಷ್ಟ್ರದ ಹಾದಿಯು ಬಹಳ ದೂರ ಸಾಗಬೇಕಾಗಿದೆ. ನಗರ ಪ್ರದೇಶಗಳಿಗೆ ಹೋಲಿಸಿದರೆ ಗ್ರಾಮೀಣ ಪ್ರದೇಶದಲ್ಲಿ ಸಾಕ್ಷರತೆ ಪ್ರಮಾಣ ಇನ್ನೂ ಕಡಿಮೆ ಇದೆ. ಜನರು ಶಿಕ್ಷಣಕ್ಕೆ ಮತ್ತು ಅದರ ಪ್ರಾಮುಖ್ಯತೆಗೆ ಸಾಕಷ್ಟು ಆದ್ಯತೆ ನೀಡುತ್ತಿಲ್ಲ. ಗ್ರಾಮೀಣ ಸಂದರ್ಭದಲ್ಲಿ ಪುರುಷರಿಗೆ ಹೋಲಿಸಿದರೆ
ಮಹಿಳೆಯರಲ್ಲಿ ಸಾಕ್ಷರತೆ ಪ್ರಮಾಣ ಇನ್ನೂ ಕಡಿಮೆ. ಆದರೂ ಕೂಡ ಸರ್ಕಾರವು ಗಣನೀಯ ಬದಲಾವಣೆಗಳನ್ನು ಮಾಡಿದೆ. ಗ್ರಾಮೀಣ ನಾಗರಿಕರು ಉತ್ತಮ ಜೀವನ ಪರಿಸ್ಥಿತಿಗಳು ಮತ್ತು ಜೀವನದ ಗುಣಮಟ್ಟವನ್ನು ಹುಡುಕಲು ನಗರ ಪ್ರದೇಶಗಳಿಗೆ ವಲಸೆ ಹೋಗುತ್ತಾರೆ. ಆದ್ದರಿಂದ ದೇಶವು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಮತ್ತು ಅಭಿವೃದ್ಧಿ ಹೊಂದಿದ ದೇಶವಾಗಲು ಬಹಳಷ್ಟು ಉಳಿದಿದೆ. 10.2.2 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂದರೆ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಎಂದರ್ಥ. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸ್ಥಳೀಕರಿಸಲು ಭಾರತದಲ್ಲಿ ಅಭಿವೃದ್ಧಿಯಾದ 111 ಜಿಲ್ಲೆಗಳನ್ನು ಪರಿವರ್ತಿಸಲು 2018ರಲ್ಲಿ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಔರ್ ಸಬ್ಕಾ ವಿಶ್ವಾಸ್ ಎಂಬ ಧ್ಯೇಯ ವಾಕ್ಯವನ್ನು ಅನುಸರಿಸಿ ಜಿಲ್ಲೆಗಳಲ್ಲಿನ ಜನರ ಜೀವನ ಮಟ್ಟವನ್ನು ಹೆಚ್ಚಿಸಲು ಕಾರ್ಯಕ್ರಮವು ಬದ್ಧವಾಗಿದೆ. ಇದು 3 ಪ್ರಮುಖ ತತ್ವಗಳೊಂದಿಗೆ ಶಕ್ತಿ ಮತ್ತು ಸಕ್ರಿಯ ಭಾಗವಹಿಸುವಿಕೆಯ ಕಡೆಗೆ ಜಿಲ್ಲೆಗಳನ್ನು ಸಜ್ಜುಗೊಳಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಮೊದಲನೆಯದು ಒಮ್ಮುಖ, ಕೇಂದ್ರ ಮತ್ತು ರಾಜ್ಯ ಯೋಜನೆಗಳು. ಎರಡನೆಯದು ಸಹಯೋಗ, ಜಿಲ್ಲಾ ತಂಡಗಳು ಸೇರಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಾಗರಿಕರು ಮತ್ತು ಕಾರ್ಯನಿರ್ವಾಹಕರ ನಡುವೆ ಮತ್ತು ಜಿಲ್ಲೆಗಳ ನಡುವಿನ ಸ್ಪರ್ಧೆ ರಾಜ್ಯದಿಂದ ನಡೆಸಲ್ಪಡುತ್ತಿದೆ. ಇದು ಕಡಿಮೆ ನೇತಾಡುವ ಹಣ್ಣುಗಳನ್ನು ಗುರುತಿಸುವ ಮೂಲಕ ಮತ್ತು ಜಿಲ್ಲಾ ಶ್ರೇಯಾಂಕದ ಪ್ರಗತಿಯ ಮಾಸಿಕ ಪರಿಶೀಲನೆಗಳ ಮೂಲಕ ತಕ್ಷಣದ ಸುಧಾರಣೆಗೆ ಆದ್ಯತೆ ನೀಡುತ್ತದೆ. ಆರೋಗ್ಯ ಮತ್ತು ಪೋಷಣೆ, ಶಿಕ್ಷಣ, ಕೃಷಿ ಮತ್ತು ಜಲ ಸಂಪನ್ಮೂಲಗಳು, ಆರ್ಥಿಕ ಸೇರ್ಪಡೆ ಮತ್ತು ಕೌಶಲ್ಯ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ, ವಿಶಾಲ ಸಾಮಾಜಿಕ ಆರ್ಥಿಕ ವಿಷಯಗಳ ಅಡಿಯಲ್ಲಿ 49 ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳಲ್ಲಿ ಹೆಚ್ಚುತ್ತಿರುವ ಪ್ರಗತಿಯ ಆಧಾರದ ಮೇಲೆ ಶ್ರೇಯಾಂಕವನ್ನು ನಿರ್ಧರಿಸಲಾಗುತ್ತದೆ. ಸಹಕಾರಿ ಫೆಡರಲಿಸಂನ ಉತ್ತಾನದಲ್ಲಿ ಇದು ಸೇವಾ ನಿಬಂಧನೆಗಳನ್ನು ಸರಾಗಗೊಳಿಸಲು ಡಿಜಿಟಲ್ ತಂತ್ರಜ್ಞಾನಗಳನ್ನು ಬಳಸುತ್ತದೆ ಮತ್ತು ಪ್ರೋತ್ಸಾಹಿಸುತ್ತದೆ. ಉದಾಹರಣೆಗೆ, ಛತ್ತೀಸ್ಗಢದ ದಂತೇವಾಡ ಜಿಲ್ಲೆ ಶಿಕ್ಷಣದ ಪ್ರವೇಶವನ್ನು ಸುಧಾರಿಸಲು ಐಸಿಟಿ ಮಾದರಿಗಳನ್ನು ಹೊಂದಿದೆ. ಕಾರ್ಯಕ್ರಮವು ಇತರ ಜಿಲ್ಲೆಗಳ ಯಶಸ್ಸು ಮತ್ತು ತಪ್ಪುಗಳಿಂದ ಕಲಿಯಲು ಅವಕಾಶವನ್ನು ನೀಡುತ್ತದೆ. ಹೊಸ ಜಿಲ್ಲೆಗಳು, ವಿಶೇಷವಾಗಿ ಹಿಂದುಳಿದವರು, ಆರಂಭಿಕ ಪ್ರದರ್ಶಕರು ಮಾಡಿದ ತಪ್ಪುಗಳನ್ನು ತಪ್ಪಿಸಬಹುದು. ಹೀಗಾಗಿ ವಿಕೇಂದ್ರೀಕರಣ ಮತ್ತು ಅನುಷ್ಠಾನದ ಮೂಲಕ 3 ತತ್ವಗಳು ರಾಷ್ಟ್ರದ ಪ್ರಗತಿಯನ್ನು ಉತ್ತೇಜಿಸುತ್ತವೆ. 10.3 ಗವರ್ನಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟಿವ್ಸ್ ಆಫ್ ಇ-ಗವರ್ನೆನ್ಸ್ ಇನ್ ರೂರಲ್ ಏರಿಯಾಸ್. ಭಾರತ ಸರ್ಕಾರದ ಗ್ರಾಮೀಣ ಪ್ರದೇಶಗಳಲ್ಲಿ ಇನಿಷಿಯೇಟಿವ್ಸ್ ಆಫ್ ಇ-ಗವರ್ನೆನ್ಸ್ ಬಗ್ಗೆ ನಾವು ಈಗ ತಿಳಿಯಲಿದ್ದೇವೆ. ಭಾರತವು ಹಳ್ಳಿಗಳ ದೇಶವಾಗಿದೆ ಮತ್ತು ಗ್ರಾಮೀಣ ಪ್ರದೇಶಗಳ ಒಟ್ಟಾರೆ ಸಮೃದ್ಧಿ, ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಸುಧಾರಿಸಲು ಮತ್ತು ಉಳಿಸಿಕೊಳ್ಳಲು ಭಾರತ ಸರ್ಕಾರವು ವಿವಿಧ ಯೋಜನೆಗಳನ್ನು ಪ್ರಾರಂಭಿಸಿದೆ. ವಾಸ್ತವವಾಗಿ ಗ್ರಾಮೀಣ ಭಾರತದಲ್ಲಿ ಪರಿಚಯಿಸಲಾದ ಕೆಲವು ಯೋಜನೆಗಳು ಸರ್ಕಾರಿ ಸೇವೆಗಳನ್ನು ಅಗಾಧವಾಗಿ ಸುಧಾರಿಸಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯಿದೆ, ಆನ್ಲೈನ್ ಆದಾಯ ತೆರಿಗೆ, ಆನ್ಲೈನ್ ಕೇಂದ್ರೀಯ ಅಬಕಾರಿ, ವಿಶಿಷ್ಟ ಐಡಿ ಮತ್ತು ಇ ಕಚೇರಿಗಳಂತಹ ಕೆಲವು ಯೋಜನೆಗಳು ಆಯಾ ಪ್ರದೇಶಗಳ ಬೆಳವಣಿಗೆಯನ್ನು ವೇಗಗೊಳಿಸಿವೆ ಮತ್ತು ದೇಶದ ಆರ್ಥಿಕತೆಗೆ ಕೊಡುಗೆ ನೀಡಿವೆ. ಅಭಿವೃದ್ಧಿ, ಮಹಾರಾಷ್ಟ್ರದ SETU ಯೋಜನೆ, ಕರ್ನಾಟಕದಲ್ಲಿ ಭೂಮಿ ಯೋಜನೆಗಳಂತಹ ರಾಜ್ಯ ಮಟ್ಟದ ಕೆಲವು ಯೋಜನೆಗಳು ಅತ್ಯುತ್ತಮ ಸೇವೆಗಳನ್ನು ಒದಗಿಸುತ್ತಿವೆ ಮತ್ತು ಜನರ ಸಮಯ ಮತ್ತು ಹಣವನ್ನು ಉಳಿಸುತ್ತಿವೆ ಮತ್ತು ಸರ್ಕಾರದ ಜೊತೆಗೆ ಗ್ರಾಮೀಣ ಭಾರತದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಕಾರಣವಾಗಿವೆ. ಗ್ರಾಮೀಣಾಭಿವೃದ್ಧಿಗಾಗಿ ಕೆಲವು ಯೋಜನೆಗಳನ್ನು ಕೆಳಗೆ ನೀಡಲಾಗಿದೆ. ಇ ಚೌಪಲ್ ಅಂದರೆ ಇ ಚೌಪಲ್ ಎಂಬ ಪದವು ಚೌಪಾಲ್ ಎಂಬ ಪದದಿಂದ ಹೊರಹೊಮ್ಮಿದೆ.
ಇದರರ್ಥ ಗ್ರಾಮದಲ್ಲಿ ತೆರೆದ ಪ್ರದೇಶ ಸಭೆ. ಭಾರತವು ತನ್ನ ಹೆಚ್ಚಿನ ಪ್ರದೇಶವು ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿಯನ್ನು ಹೊಂದಿರುವ ದೇಶವಾಗಿದೆ. ಇದು ಬೃಹತ್ ಕೈಗಾರಿಕೀಕರಣವನ್ನು ಹೊಂದಿದ್ದರೂ ಸಹ ಕೃಷಿಯು ಉದ್ಯೋಗದ ವಿಷಯದಲ್ಲಿ ದೊಡ್ಡ ಅಂಶವನ್ನು ಒಳಗೊಂಡಿದೆ. ಪ್ರತಿಯೊಂದು ವ್ಯವಸ್ಥೆಯು ನಡುವೆ ಮಧ್ಯವರ್ತಿಗಳನ್ನು ಹೊಂದಿದೆ ಮತ್ತು ಅದು ಕೂಡ ಈ ವ್ಯವಸ್ಥೆಯೊಂದಿಗೆ ರೈತರು, ಬೆಳೆಗಳ ಉತ್ಪಾದಕರು ಮತ್ತು ನಾಗರಿಕರು, ಸ್ಥಳೀಯರು, ಸಂಸ್ಥೆಗಳು, ವ್ಯಕ್ತಿಗಳ ಗುಂಪುಗಳು, ಗ್ರಾಹಕರು, ಹಾಗೆ ಇದರ ನಡುವೆ ಮಧ್ಯಂತರ ಮಟ್ಟವಿದೆ ಮತ್ತು ಇದನ್ನು ಸಗಟು ಚಿಲ್ಲರೆ ವ್ಯಾಪಾರಿಗಳು ಎಂದು ಕರೆಯಲಾಗುತ್ತದೆ. ಮಧ್ಯಂತರ ಹಂತದಲ್ಲಿರುವ ವ್ಯಕ್ತಿಯು ತಮ್ಮ ಅಂಚುಗಳನ್ನು ಹೊಂದಿಸುತ್ತಾನೆ. ಇದು ರೈತರು ಮತ್ತು ಅವರ ಉತ್ಪಾದನಾ ವೆಚ್ಚದ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಮಾರುಕಟ್ಟೆ ಅಡಚಣೆಗೆ ಉಂಟಾಗುತ್ತದೆ. ಇದನ್ನು ಹೋಗಲಾಡಿಸಲು ಈ ಚೌಪಲ್ಲನ್ನು ಅಂದರೆ ಇಂಟರ್ನ್ಯಾಷನಲ್ ಬಿಸಿನೆಸ್ ಡೆವಲಪ್ಮೆಂಟ್ ಇಂಡಿಯನ್ ಟೊಬ್ಯಾಕೋ ಕಂಪನಿ ಪ್ರಾರಂಭಿಸಿತು. ಈ ಉಪಕ್ರಮವು ಸಹಾಯ ಮಾಡಿತು. ಮಧ್ಯವರ್ತಿಗಳ ಕೈವಾಡವಿಲ್ಲದೆ ರೈತರು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬೇಕಾಯಿತು. ಇದು ಅಂತಿಮವಾಗಿ ರೈತರಿಗೆ ತೊಂದರೆಯಾಗದಂತೆ ತಮ್ಮ ಸರಿಯಾದ ಲಾಭವನ್ನು ಗಳಿಸಲು ಸಹಾಯ ಮಾಡಿತು. ಈ ಚೌಪಲ್ನ ಸೆಟ್ಟಿಂಗ್ನಲ್ಲಿ ಪರ್ಸನಲ್ ಕಂಪ್ಯೂಟರ್, ಇಂಟರ್ನೆಟ್ ಸಂಪರ್ಕ, ಪ್ರಿಂಟರ್ ಮತ್ತು ತಡೆರಹಿತ ವಿದ್ಯುತ್ ಸರಬರಾಜು ಪ್ರಕ್ರಿಯೆಯನ್ನು ಉತ್ತೇಜಿಸಲು ನೀಡಲಾಗುತ್ತದೆ. ಈಗ ನಾವು ಜ್ಞಾನದೂತನ ಬಗ್ಗೆ ತಿಳಿಯಲಿದ್ದೇವೆ. 2000 ಇಸವಿಯ ಜನವರಿಯಲ್ಲಿ ನಿರುದ್ಯೋಗಿ ವಿದ್ಯಾವಂತ ಯುವಕರಿಗೆ ತರಬೇತಿ ನೀಡಲು ಸೂಚನಾಲಯಗಳನ್ನು ಸೂಚಕಗಳಾಗಿ ನಡೆಸಲು ಈ ಯೋಜನೆಯನ್ನು ಆರಂಭಿಸಲಾಯಿತು. ಸೂಚನಾಲಯಗಳು ಗ್ರಾಮೀಣ ಅಂತರ್ಜಾಲ ವ್ಯವಸ್ಥೆಯಿಂದ ಒಡೆತನದಲ್ಲಿದೆ. ಇದು ಆರ್ಥಿಕ ಮತ್ತು ನಿರುದ್ಯೋಗಿಗಳಿಗೆ ಪ್ರಯೋಜನಕಾರಿಯಾಗಿದೆ. ಅವರು ಕೃಷಿ, ಶಿಕ್ಷಣ, ಮಹಿಳೆಯರಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಜಾಗೃತೆ ಮೂಡಿಸುತ್ತಾರೆ. ಸುಮಾರು 600 ನೆಟ್ವರ್ಕ್ಗಳು ಈ ನೆಟ್ವರ್ಕ್ಗೆ ಒಳಪಟ್ಟಿವೆ ಮತ್ತು ಅವರ ಜೀವನೋಪಾಯಕ್ಕಾಗಿ ಗಳಿಸಬಹುದಾಗಿದೆ. ಆಕಾಶಗಂಗಾ ಗ್ರಾಮೀಣ ಪ್ರದೇಶದ ಹಾಲು ಉತ್ಪಾದಕರಿಗೆ ಅವರ ಖಾತೆಗಳು ಮತ್ತು ಉತ್ಪಾದಕತೆಯನ್ನು ನಿರ್ವಹಿಸಲು ಐಸಿಟಿ ಒದಗಿಸುವ ಮೂಲಕ ಸಹಾಯ ಮಾಡಲು ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಇದರ ಮೊದಲ ಮಾದರಿಯನ್ನು ಗುಜರಾತ್ನಲ್ಲಿ ಉತ್ತರ ಸಂಧಾ ಡೈರಿ ಸಹಕಾರಿ ಸೊಸೈಟಿಯಲ್ಲಿ ಅಳವಡಿಸಲಾಯಿತು. ಈ ಸಮಾಜದಲ್ಲಿ ಪ್ರತಿಯೊಬ್ಬ ರೈತನಿಗೂ ಒಂದೊಂದು ಗುರುತಿನ ಚೀಟಿ ನೀಡಲಾಗಿದೆ. ರಾ ಮಿಲ್ಕ್ ರಿಸೀವಿಂಗ್ ಡಾಗ್ ನಲ್ಲಿ ಪ್ಲಾಸ್ಟಿಕ್ ಕಾರ್ಡ್ ಮತ್ತು ಕಾರ್ಡ್ ಅನ್ನು ಗುರುತಿಸಲಾಗುತ್ತದೆ. ಒಬ್ಬ ರೈತ ಅವಳನ್ನು ಖಾಲಿ ಮಾಡಿದಾಗ ಅಲ್ಲಿ ಹಾಲಿನ ಡ್ರಮ್, ಡಾಟ್ ಕೊಬ್ಬಿನಂತಹ ಅಗತ್ಯವಿರುವ ಎಲ್ಲ ಅಂಶಗಳನ್ನು ಅಳೆಯುತ್ತದೆ ಮತ್ತು ಪಿಸಿಎಲ್ನ ದಾಖಲೆಗಳು ಯಾವುದೇ ಕಣ್ಮರೆಯಾಗುವುದನ್ನು ಕಡಿತಗೊಳಿಸುತ್ತವೆ. ಕಿಸಾನ್ ಕಾಲ್ ಸೆಂಟರ್ಗಳನ್ನು ಏಪ್ರಿಲ್ 2002ರಲ್ಲಿ ಪರಿಚಯಿಸಲಾಯಿತು ಮತ್ತು ರೈತರು ಎತ್ತಿರುವ ಭಾಷಾ ಅವಶ್ಯಕತೆಗಳ ಅಡೆತಡೆಗಳ ಸಮಸ್ಯೆಗಳ ಮೇಲೆ ಪ್ರಮುಖವಾಗಿ ಕೇಂದ್ರೀಕರಿಸಿದೆ. ಇದನ್ನು ಕೃಷಿ ಮತ್ತು ಸಹಕಾರ ಇಲಾಖೆ ಮತ್ತು ಕೃಷಿ ಸಚಿವಾಲಯ ಪ್ರಾರಂಭಿಸಿದೆ. ಈ ಯೋಜನೆಯು ರೈತರಿಗೆ ಟೆಲಿಕಾಂ ಸೌಲಭ್ಯಗಳು ಮತ್ತು ಮೂಲ ಸೌಕರ್ಯಗಳೊಂದಿಗೆ ಕೈ ಜೋಡಿಸಲು ಸಹಾಯ ಮಾಡಿತು, ಏಕೆಂದರೆ ಹೆಚ್ಚಿನ ರೈತರಿಗೆ ಸರ್ಕಾರವು ಪರಿಚಯಿಸಿದ ಇತ್ತೀಚಿನ ತಂತ್ರಜ್ಞಾನಗಳು ಮತ್ತು ಅದನ್ನು ಪ್ರವೇಶಿಸುವ ಮಾರ್ಗಗಳ ಬಗ್ಗೆ ತಿಳಿದಿರಲಿಲ್ಲ. ಈ ಯೋಜನೆಯು ರೈತರನ್ನು ಅಧಿಕಾರಿಗಳೊಂದಿಗೆ ಸಂಪರ್ಕಿಸುವ ಮೂಲಕ ಕೃಷಿ ವಲಯದಲ್ಲಿನ ಅಂತರವನ್ನು ನಿವಾರಿಸಿತು. ಅವರು ತಮ್ಮ ಬೆಳೆ ಇಳುವರಿಯ ಅಭ್ಯಾಸಗಳಲ್ಲಿ ಬಳಸಬಹುದಾದ ವಿವಿಧ ತಂತ್ರಗಳು ಮತ್ತು ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡರು. ಟಾಟಾ ಕಿಸಾನ್ ಕೇಂದ್ರವನ್ನು ಉತ್ತರದಲ್ಲಿ ಟಾಟಾ ಕೆಮಿಕಲ್ ಲಿಮಿಟೆಡ್ ಪರಿಚಯಿಸಿದೆ. ಹರಿಯಾಣ ಪ್ರದೇಶ ಮತ್ತು ಪಂಜಾಬ್ ಪ್ರದೇಶ ಇದರ ವೈಶಿಷ್ಟ್ಯ. GIS ಅಂದರೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯು ಉಪಗ್ರಹದ ಸಹಾಯದಿಂದ ಕಾರ್ಯನಿರ್ವಹಿಸುತ್ತದೆ ಮತ್ತು ಕೃಷಿ ಸಂಬಂಧಿತ ಅಂಶಗಳು, ಮಣ್ಣು, ನೀರು, ನೆಲ ಇತ್ಯಾದಿಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಇದು ಮೂಲ ಸೌಕರ್ಯ ಮತ್ತು ರಸ್ತೆಗಳು, ಸೇತುವೆಗಳ ಸೆಟ್ಟಿಂಗ್ಗಳನ್ನು ಸಹ ಒಳಗೊಂಡಿದೆ ಮತ್ತು ರಾಜ್ಯದಾದ್ಯಂತ ಕೀಟಗಳ ದಾಳಿಯನ್ನು ಪತ್ತೆ ಮಾಡುತ್ತದೆ. ಈ ತಂತ್ರಜ್ಞಾನವು
ಕಡಿಮೆ ಹಾನಿಕಾರಕ ಮತ್ತು ಫಲಪ್ರದವಲ್ಲದ ಬೆಳೆಗಳೊಂದಿಗೆ ತಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರಿಗೆ ಸಹಾಯ ಮಾಡಿತು. ಈ ಉಪಕ್ರಮಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಅವುಗಳ ಅನುಷ್ಠಾನದಲ್ಲಿ ಅಭಿವೃದ್ಧಿ ವಲಯದಲ್ಲಿ ಉತ್ಕರ್ಷವಾಗಿ ಸಾಬೀತಾಯಿತು. ಈ ಆಡಳಿತ ಉದ್ದೇಶವನ್ನು ಹೀಗೆ ಅದು ಸಾಧಿಸುತ್ತದೆ. ಕಂಪ್ಯೂಟರೈಸ್ಡ್ ರೂರಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಪ್ರಾಜೆಕ್ಟ್, ಗಣಕೀಕೃತ ಗ್ರಾಮೀಣ ಮಾಹಿತಿ ವ್ಯವಸ್ಥೆ ಯೋಜನೆ, ಐಸಿಟಿಗಳ ಸಹಾಯದಿಂದ ಬಡತನ ಪರಿಹಾರ ಕಾರ್ಯಕ್ರಮಗಳ ಕಾರ್ಯ ಚಟುವಟಿಕೆಗಳನ್ನು ವೀಕ್ಷಿಸಲು ಜಿಲ್ಲಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ಸಹಾಯ ಮಾಡುವುದು ಕ್ರಿಸ್ಪ್ ಯೋಜನೆಯ ಗುರಿಯಾಗಿದೆ. ಇಲ್ಲಿವರೆಗೆ ಕ್ರಿಸ್ಪ್ ಅದರ 4 ಆವೃತ್ತಿಗಳೊಂದಿಗೆ ವಿಕಸನಗೊಂಡಿದೆ. ಅದರಲ್ಲಿ ಒಂದನ್ನು ರೂರಲ್ ಸಾಫ್ಟ್ ಎಂದು ಹೆಸರಿಸಲಾಗಿದೆ ಮತ್ತು ಅಂತಿಮವಾಗಿ ರೂರಲ್ ಸಾಫ್ಟ್ 2000 ಎಂದು ಅದರ ಅಸ್ತಿತ್ವವನ್ನು ಪಡೆದುಕೊಂಡಿದೆ. ಈ ಉಪಕ್ರಮದ ಮೂಲಕ ಸಾಮಾನ್ಯ ಜನರು, ನಾಗರಿಕರು ಸರ್ಕಾರವನ್ನು ಪ್ರವೇಶಿಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ಪೋರ್ಟಲ್ಗಳು ಮತ್ತು ವಿವಿಧ ಏಜೆನ್ಸಿಗಳ ಮೇಲ್ವಿಚಾರಣೆ ಈ ಉಪಕ್ರಮವನ್ನು ದೇಶದ 15 ಜಿಲ್ಲೆಗಳು ಜಾರಿಗೆ ತಂದಿವೆ. ಇದು ಅಂತಿಮವಾಗಿ ಬಡತನ ನಿರ್ಮೂಲನ ಯೋಜನೆಗಳನ್ನು ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡಿತು. MGNREGA ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ. ಈ ಕಾಯ್ದೆಯನ್ನು 2005ರಲ್ಲಿ ಪ್ರಾರಂಭಿಸಲಾಯಿತು. ಮೊದಲು ಈ ಕಾಯ್ದೆಯನ್ನು NREGA ಎಂದು ಕರೆಯಲಾಗುತ್ತಿತ್ತು, ಆದರೆ ನಂತರ MGNREGA ಎಂದು ಮರುನಾಮಕರಣ ಮಾಡಲಾಯಿತು. ಆರ್ಥಿಕ ವರ್ಷದಲ್ಲಿ ಕನಿಷ್ಠ 100 ದಿನಗಳ ವೇತನವನ್ನು ಒದಗಿಸುವ ಮೂಲಕ ಜನರಿಗೆ ಉತ್ತಮ ಗುಣಮಟ್ಟದ ಜೀವನವನ್ನು ಒದಗಿಸುವ ಗುರಿಯನ್ನು ಇದು ಹೊಂದಿದೆ. ಈ ಉಪಕ್ರಮವು ಪ್ರಾಥಮಿಕವಾಗಿ ನಿರುದ್ಯೋಗ ಸಮಸ್ಯೆಯೊಂದಿಗೆ ವ್ಯವಹರಿಸಿತು ಮತ್ತು ಅಂತಿಮವಾಗಿ ಬಡತನದಂತಹ ಸಮಸ್ಯೆಗಳೊಂದಿಗೆ ವ್ಯವಹರಿಸಿತು. ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಒದಗಿಸಿದ ಇತ್ತೀಚಿನ ಮಾಹಿತಿಯ ಪ್ರಕಾರ MGNREGA ಸುಮಾರು 15.002ರ ಸಕ್ರಿಯ ಉದ್ಯೋಗಿಗಳನ್ನು 2021-22ರಲ್ಲಿ ಹೊಂದಿದೆ. ಕೋಟಿಗಟ್ಟಲೆ ಜನರು ಮತ್ತು ಸುಮಾರು 5.685 ಕೋಟಿ ಆಸ್ತಿಯನ್ನು ಸೃಷ್ಟಿಸಿದ್ದಾರೆ. ಈ ಕಾಯ್ದೆಯು ಗ್ರಾಮೀಣ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡಿರುವ ಫಲಪ್ರದ ಉಪಕ್ರಮಗಳಲ್ಲಿ ಒಂದಾಗಿದೆ ಎಂದು ಸಾಬೀತಾಗಿದೆ. ಐಸಿಟಿಗಳು ನಾಗರಿಕರ ಆರ್ಥಿಕ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಪರಿವರ್ತನೆ ತರಬಹುದು. ಹೀಗಾಗಿ MGNREGA ಮತ್ತು ಐಸಿಟಿಗಳು ಒಟ್ಟಾಗಿ ಉತ್ತರದಾಯಿತ್ವ ಮತ್ತು ಉತ್ತಮ ಆಡಳಿತವನ್ನು ಬೆಳೆಸುವತ್ತ ಗಮನ ಹರಿಸುತ್ತವೆ. ಸಜ್ಜುಗೊಳಿಸುವಿಕೆ ಮತ್ತು ಸಂವಹನಗಳು ಯೋಜನೆಯ ಯಶಸ್ಸು ಅವಲಂಬಿಸಿರುವ 2 ಅಂಶಗಳಾಗಿವೆ. MGNREGAಯಲ್ಲಿರುವ ಅನೇಕ ಕಾರ್ಮಿಕರಿಗೆ ಅವರಿಗೆ ಒದಗಿಸಲಾದ ಯೋಜನೆಗಳ ಬಗ್ಗೆ ತಿಳಿದಿಲ್ಲ. ಅವರ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳು ಸಂರಕ್ಷಣರಾಗಬಹುದು. ಐಸಿಟಿಗಳು ವೆಚ್ಚ ಪರಿಣಾಮಕಾರಿಯಾಗಿ ವ್ಯಕ್ತಿಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತದೆ. ಐಸಿಟಿಯು MGNREGAನಲ್ಲಿ ಸಜ್ಜುಗೊಳಿಸುವ ಅಂತರವನ್ನು ಕಡಿಮೆ ಮಾಡುತ್ತದೆ. ಮಾಧ್ಯಮ ಮತ್ತು ಈ ಸೇತುವೆಯ ತಂತ್ರಗಳು ಸಮುದಾಯ ರೇಡಿಯೋ, ದೂರದರ್ಶನ ಮತ್ತು ಇಂಟರ್ನೆಟ್. ಸಮುದಾಯ ರೇಡಿಯೋ ಒಂದು ರೇಡಿಯೋ ಆಗಿದ್ದು, ಇದು ಸಮುದಾಯದ ಮೂಲಕ ಸಮುದಾಯ ಮತ್ತು ಸಮುದಾಯದೊಂದಿಗೆ, ಇದು ಸಮುದಾಯ ಅಥವಾ ನಿರ್ದಿಷ್ಟ ಪ್ರದೇಶದ ಸ್ಥಳೀಯ ಜನರಿಂದ ನಿರ್ವಹಿಸಲ್ಪಡುವ ರೇಡಿಯೋ ಆಗಿದೆ. ಸಜ್ಜುಗೊಳಿಸುವಿಕೆಯನ್ನು ಪಡೆಯಲು ಇದು ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ, ಏಕೆಂದರೆ ಕೆಲವು ಸ್ಥಳೀಯರು ನಾಗರಿಕರೊಂದಿಗೆ ಸಂಪರ್ಕ ಹೊಂದುತ್ತಿದ್ದಾರೆ. ಜನರು ಮತ್ತು ಸಮುದಾಯ ರೇಡಿಯೋ ಆಪರೇಟರ್ಗಳ ನಡುವೆ ಯಾವುದೇ ಕ್ರಮಾನುಗತವಿಲ್ಲ. ಇದು ಇಬ್ಬರ ನಡುವೆ ಬಲವಾದ ಸಂವಹನವನ್ನು ನಿರ್ಮಿಸುತ್ತದೆ. ದೂರದರ್ಶನವು ಸಂವಹನದ ಅತ್ಯಂತ ಸುಸಂಬದ್ಧ ಸಾಧನವಾಗಿದೆ ಮತ್ತು ಇಂಟರ್ನೆಟ್ ಸಂವಹನ ಪ್ರಕ್ರಿಯೆಯು ಹೆಚ್ಚು ಪ್ರಬಲವಾಗಲು ಆಡ್ ಆನ್ ವೈಶಿಷ್ಟ್ಯವಾಗಿದೆ. ಈ ತಂತ್ರಗಳು ಒಂದು ಉತ್ಕರ್ಷವನ್ನು ಸಾಬೀತುಪಡಿಸುವುದು MGNREGA ಯಶಸ್ಸು ಮತ್ತು ಸಾಧ್ಯವಿರುವ ಪ್ರತಿಯೊಂದು ಸೇವೆಯನ್ನು ಪ್ರವೇಶಿಸಲು ಜನರನ್ನು ಸಾಧ್ಯವಾಗಿಸಿತು. 10.4 ಪ್ರಾಕ್ಟೀಸ್ ಆಫ್ ಇ ಗವರ್ನೆನ್ಸ್ ಇನ್ ಸರ್ವಿಸ್ ಡೆಲಿವರಿ ಅಂಡ್ ದ ಕೇಸ್ ಸ್ಟಡೀಸ್.
ಸೇವೆಯಲ್ಲಿ ಈ ಆಡಳಿತದ ಅಭ್ಯಾಸದ ವಿತರಣೆ. ಇದರಲ್ಲಿ ನಾವು ಕೆಲವು ಕೇಸ್ ಸ್ಟಡೀಸ್ಗಳನ್ನು ತೆಗೆದುಕೊಂಡಿದ್ದೇವೆ. ಈ ಆಡಳಿತವನ್ನು ತನ್ನ ನೀತಿಯ ಭಾಗವಾಗಿ ಅಳವಡಿಸಿಕೊಂಡ ನಂತರ ಭಾರತವು ಸಾರ್ವಜನಿಕರಿಗೆ ಸರ್ಕಾರದೊಂದಿಗೆ ತೊಡಗಿಸಿಕೊಳ್ಳಲು ತನ್ನ ಆಯ್ಕೆಗಳನ್ನು ವಿಸ್ತರಿಸಿದೆ. ಈ ಆಡಳಿತ ಉಪಕ್ರಮಗಳಲ್ಲಿ ಐಸಿಟಿ ಬಳಕೆಯು, ಹೆಚ್ಚುವರಿ ಮಾಹಿತಿ ಚಾನೆಲ್ಗಳು, ಪ್ರತಿಕ್ರಿಯೆ ಮತ್ತು ಸಮಾಲೋಚನೆಯ ಕಾರ್ಯವಿಧಾನ ಮತ್ತು ವರ್ಧಿತ ನಾಗರಿಕ ಭಾಗವಹಿಸುವಿಕೆಯನ್ನು ಒಳಗೊಂಡಿರುವ ಸೇವೆಗಳ ಸಮರ್ಥ ಮತ್ತು ಪರಿಣಾಮ ವಿತರಣೆಯನ್ನು ಅನುಮತಿಸಿದೆ. ಅವರು ಆರೋಗ್ಯ, ಶಿಕ್ಷಣ ಸೇವೆಗಳು, ಪರಿಸರ ಮೇಲ್ವಿಚಾರಣೆ, ಮಾನವ ಹಕ್ಕುಗಳ ಪ್ರಚಾರದಂತಹ ಅನೇಕ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ತೋರಿಸಿದ್ದಾರೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲ ವೆಚ್ಚ ಪರಿಣಾಮಕಾರಿ ಪ್ರವೇಶದ ಸಹ ರಚನೆಯ ಮೂಲಕ ಮೂಲಸೌಕರ್ಯ ಸರ್ಕಾರಗಳು ಗ್ರಾಮೀಣ ಅಭಿವೃದ್ಧಿಯನ್ನು ರೂಪಿಸುವ ಅಧಿಕಾರವನ್ನು ಹೊಂದಿವೆ ಎಂಬುದನ್ನು ಈ ಕೆಳಗಿನ ಪ್ರಕರಣ ಅಧ್ಯಯನಗಳಲ್ಲಿ ನಾವು ಕಾಣಬಹುದಾಗಿದೆ. 10.4.1 ಅಂತ್ಯೋದಯ ಸರಳ್ ಹರಿಯಾಣ. ಅಂತ್ಯೋದಯ ಸರಳ್ ಹರಿಯಾಣ ನಾಗರಿಕ ಕೇಂದ್ರಿತ ಸೇವೆಯನ್ನು ಒದಗಿಸಲು ಭಾರತದ ಹರಿಯಾಣ ರಾಜ್ಯವು ಕೈಗೊಂಡ ಯಶಸ್ವಿ ಯೋಜನೆಗಳಲ್ಲಿ ಅಂತ್ಯೋದಯ ಸರಳ್ ಒಂದಾಗಿದೆ. ಇದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದ್ದು, ಇದು 588 ಯೋಜನೆಗಳನ್ನು ಹೊಂದಿದೆ ಮತ್ತು 40 ಇಲಾಖೆಗಳಲ್ಲಿ ಸೇವೆಗಳನ್ನು ಒದಗಿಸುವಲ್ಲಿ ಕೆಲಸ ಮಾಡುತ್ತದೆ. ಆರೋಗ್ಯ, ಶಿಕ್ಷಣ, ಪ್ರಮಾಣೀಕರಣ, ಕೃಷಿ ಇತ್ಯಾದಿ ಈ ಪ್ಲಾಟ್ಫಾರ್ಮ್ನಲ್ಲಿರುವ ಸ್ಕೀಮ್ಗಳನ್ನು ಎಲ್ಲ ಲಿಂಕ್ ಮಾಡಲಾದ ಟಚ್ ಪಾಯಿಂಟ್ಗಳಲ್ಲಿ ಮತ್ತು ಸಾಮಾನ್ಯ ಲಭ್ಯವಾಗುವಂತೆ ಮಾಡಲಾಗಿದೆ. ಅವುಗಳೆಂದರೆ ಹರಿಯಾಣ ರಾಜ್ಯದಾದ್ಯಂತ ಸರ್ಕಾರಿ ಕೇಂದ್ರಗಳು ಮತ್ತು ಸಾಮಾನ್ಯ ಸೇವಾ ಕೇಂದ್ರಗಳು, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ಎಲ್ಲ ಗ್ರಾಮಗಳನ್ನು ಒಳಗೊಂಡಿರುವ ಪ್ರಸ್ತುತ 8,000 ಮೇಲೆ ಸಾಮಾನ್ಯ ಸೇವಾ ಕೇಂದ್ರಗಳು ಇವೆ. ಮುಖ್ಯ ಅಂತ್ಯೋದಯ ಸರಳ ಪೋರ್ಟಲ್ ಜೊತೆಗೆ ಈ ವೇದಿಕೆಯು ಇದರ ಬಹು ವ್ಯವಸ್ಥೆಗಳಿಗೆ ಲಿಂಕ್ ಆಗಿದೆ. ಉದಾಹರಣೆಗೆ, ಅಪ್ಲಿಕೇಶನ್ಗಳ ಸ್ಥಿತಿಗೆ ಸಂಬಂಧಿಸಿದ ಎಲ್ಲ ಸಂವಹನಗಳನ್ನು ಹಿಂದಿ ಭಾಷೆಯಲ್ಲಿ SMS ಮೂಲಕ ನಿರ್ವಹಿಸಲಾಗುತ್ತದೆ ಮತ್ತು ಜನಸಂದಣಿಯನ್ನು ನಿರ್ವಹಿಸಲು ಈ ಟೋಕನ್ ವ್ಯವಸ್ಥೆಯನ್ನು ಸ್ಥಾಪಿಸಲಾಗಿದೆ. ಕೇಂದ್ರಗಳು ಪೋರ್ಟಲ್ ಅನ್ನು ಸೆಟಪ್, ಜ್ಞಾನ ನಿರ್ವಹಣಾ ವ್ಯವಸ್ಥೆಗೆ ಸಹ ಲಿಂಕ್ ಮಾಡಲಾಗಿದೆ. ಗ್ರಾಹಕರ ಕುಂದುಕೊರತೆಗಳು, ಪ್ರಶ್ನೆಗಳನ್ನು ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆಯ ಮೂಲಕ ಪೂರೈಸಲಾಗುತ್ತದೆ. ಇದನ್ನು ಈ ಟಿಕೆಟಿಂಗ್ ವ್ಯವಸ್ಥೆಯ ಮೂಲಕ ರವಾನಿಸಲಾಗುತ್ತದೆ. ಒಂದು ಕುತೂಹಲಕಾರಿ ವೈಶಿಷ್ಟ್ಯವೆಂದರೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತದಿಂದ ಸಮಯಕ್ಕೆ ತಕ್ಕಂತೆ ಸೇವೆಯನ್ನು ಒದಗಿಸುವುದು. ಗ್ರಾಮೀಣ ಪ್ರದೇಶಗಳು ಮತ್ತು ರಾಜ್ಯದ ವಿವಿಧ ಹಂತಗಳನ್ನು ತಲುಪಲು ಈ ವ್ಯವಸ್ಥೆಗಳನ್ನು ನಿರ್ಮಿಸಲಾಗಿದೆ. ಈ ಮೊಬೈಲ್ ಮತ್ತು ಇಂಟರ್ನೆಟ್ ಸ್ನೇಹಿ ಪೋರ್ಟಲ್ ರಾಜ್ಯದಲ್ಲಿ ವ್ಯಾಪಕವಾಗಿ ಬಳಸಲ್ಪಟ್ಟಿದೆ ಮತ್ತು ಭರವಸೆಯ ಫಲಿತಾಂಶಗಳನ್ನು ಹೊಂದಿದೆ. 2018ರ ಮಧ್ಯ ಮತ್ತು 2019ರ ಮಧ್ಯದ ನಡುವೆ ಅಪ್ಲಿಕೇಶನ್ಗಳ ಸಂಖ್ಯೆಯಲ್ಲಿ 15% ಹೆಚ್ಚಳ ದಾಖಲಾಗಿದೆ. ಸೇವೆಗಳ ವಿಶ್ಲೇಷಣೆಯು 37% ಸ್ಕೀಮ್ಗಳು ಮೊದಲಿಗಿಂತ 2 ಪಟ್ಟು ಹೆಚ್ಚು ಅರ್ಜಿಗಳನ್ನು ಸ್ವೀಕರಿಸಿದೆ ಮತ್ತು 72% ಸ್ಕೀಮ್ಗಳು 22% ಸ್ಕೀಮ್ಗಳು ಮೊದಲಿಗಿಂತ 3 ಪಟ್ಟು ಹೆಚ್ಚು ಅರ್ಜಿಗಳನ್ನು ಸ್ವೀಕರಿಸಿವೆ ಎಂದು ತೋರಿಸುತ್ತದೆ. ಈ ಅಪ್ಲಿಕೇಶನ್ಗಳ ಪ್ರಕ್ರಿಯೆಯ ಸಮಯವನ್ನು ಗಣನೀಯವಾಗಿ ಕಡಿಮೆ ಮಾಡಲಾಗಿದೆ. 10.4.2 ಡಿಜಿಟಲ್ ಲ್ಯಾಂಡ್ ಉತ್ತರ ಪ್ರದೇಶದ ಸರ್ಕಾರವು ರಾಜ್ಯದಲ್ಲಿ ಭೂ ದಾಖಲೆಗಳ ಡಿಜಿಟಲೀಕರಣಕ್ಕಾಗಿ ಡಿಜಿಟಲ್ ಲ್ಯಾಂಡ್ ಯೋಜನೆಯನ್ನು ಜಾರಿಗೊಳಿಸಿದೆ ಮತ್ತು ಕಲ್ಪಿಸಿದೆ. ಇದು ಉತ್ತರ ಪ್ರದೇಶದ ಗ್ರಾಮೀಣ ಭೂಮಿಗೆ ಸಂಬಂಧಿಸಿದ ಈ ಸೇವೆಗಳನ್ನು ಭೂ ದಾಖಲೆಗಳು, ಕಂದಾಯ ನ್ಯಾಯಾಲಯದ ಪ್ರಕರಣಗಳು, ಭೂ ನಕ್ಷೆ, ಖಾಸರ, ಆನ್ಲೈನ್ ರೂಪಾಂತರ, ಅನೇಕ ಆನ್ಲೈನ್ ಸಮಗ್ರ ವೆಬ್ ಅಪ್ಲಿಕೇಶನ್ಗಳ ಮೂಲಕ ವಿಸ್ತರಿಸುತ್ತದೆ ಮತ್ತು ಆಂಟಿ ಭೂ ಮಾಫಿಯಾ ಪೋರ್ಟಲ್
ಈ ಅಪ್ಲಿಕೇಶನ್ಗಳನ್ನು ಜಮೀನಿನ ಮಾರಾಟ ಖರೀದಿಗಾಗಿ ಬಳಸಲಾಗುತ್ತದೆ. ರೈತರ ಸಾಲ ಮನ್ನಾ ಯೋಜನೆ, ಮಣ್ಣು ಪರೀಕ್ಷೆ, ಕೃಷಿ ಸಮೀಕ್ಷೆ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಪರಿಹಾರ, ಆದಾಯ, ವಾಸಸ್ಥಳ ಮತ್ತು ಜಾತಿ ಪ್ರಮಾಣ ಪತ್ರಗಳು ಮತ್ತು ಹೆಚ್ಚಿನವುಗಳಿಗಾಗಿ ಈ ಡಿಜಿಟಲ್ ಲ್ಯಾಂಡ್ ಅಪ್ಲಿಕೇಶನ್ ಪಾರದರ್ಶಕತೆಯನ್ನು ತರುವ ಮೂಲಕ ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವ ಮೂಲಕ, ಭೂಮಿಯನ್ನು ಕಡಿಮೆ ಮಾಡುವ ಮೂಲಕ ರಾಜ್ಯದಲ್ಲಿ ಮಹತ್ತರವಾದ ಧನಾತ್ಮಕ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮವನ್ನು ತೋರಿಸಿದೆ. ವಿವಾದಗಳು, ನ್ಯಾಯಾಲಯದ ಪ್ರಕರಣಗಳು ಮತ್ತು ಸಂಬಂಧಿತ ಅಪರಾಧಗಳು, ಹಿಂಸಾಚಾರಗಳು ಮತ್ತು ಸಾಮಾನ್ಯ ಸೇವಾ ಕೇಂದ್ರಗಳು ಮತ್ತು ಸೈಬರ್ ಕೆಫೆಗಳಲ್ಲಿ ಕೆಲಸ ಮಾಡುವ ಲಕ್ಷಗಟ್ಟಲೆ ಜನರಿಗೆ ಆದಾಯ ಮತ್ತು ಉದ್ಯೋಗವನ್ನು ಒದಗಿಸುವ ಮೂಲಕ ಸರ್ಕಾರಕ್ಕೆ ಆದಾಯವನ್ನು ಉಂಟು ಮಾಡುತ್ತದೆ. ಈ ಯೋಜನೆಯು ಹೆಚ್ಚು ವೆಚ್ಚದಾಯಕವಾಗಿದೆ ಮತ್ತು ಉಚಿತವಾಗಿ ಮೇಘರಾಜ್ ಕೌಲ್ನಲ್ಲಿ ನಿಯೋಜಿಸಲಾಗಿದೆ. ಇದು ಹೆಚ್ಚಿನ ಆದಾಯವನ್ನು ಉತ್ಪಾದಿಸುತ್ತದೆ ಮತ್ತು ಮಾನವ ಶಕ್ತಿಗಾಗಿ ಮಾತ್ರ ಕನಿಷ್ಠ ಹಣದ ಇನ್ಪುಟ್ ಅನ್ನು ಬಳಸುತ್ತದೆ. ಈ ಡಿಜಿಟಲೀಕರಣ ವೇದಿಕೆಯ ಮೂಲಕ ದಾಖಲೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಕಾರಣವಾಗಿವೆ. ರೈತರು ಇನ್ನು ಮುಂದೆ ಕಥೋನಿನ ಪ್ರತಿಗಾಗಿ ಕಂದಾಯ ಅಧಿಕಾರಿಗಳ ಹಿಂದೆ ಓದಬೇಕಾಗಿಲ್ಲ ಮತ್ತು ಎಲ್ಲಾ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಸುಲಭವಾಗಿ ಪ್ರವೇಶಿಸಬಹುದು. ಈ ಆಡಳಿತ ಸೇವಾ ವಿತರಣಾ ವೇದಿಕೆಯು ದಕ್ಷ ಮಾದರಿಯಾಗಿದ್ದು, ಅದು ಸಮಯವನ್ನು ಕಡಿಮೆ ಮಾಡಿದೆ, ಪಾರದರ್ಶಕತೆಯನ್ನು ಖಾತ್ರಿಪಡಿಸಿದೆ ಮತ್ತು ಸುರಕ್ಷಿತ ದಾಖಲೆ ಕೀಪಿಂಗ್ಗೆ ಅವಕಾಶ ಮಾಡಿಕೊಟ್ಟಿದೆ. ಈ ಯೋಜನೆಯು ಯಶಸ್ವಿಯಾಗಿದೆ ಮತ್ತು ನಾಗರಿಕ ವಿತರಣಾ ವೇದಿಕೆಗೆ ಭಾರತದ ಅತಿ ದೊಡ್ಡ ಸರ್ಕಾರವಾಗಿದೆ. ಪ್ರತಿ ದಿನ 90,000 ಡಿಜಿಟಲ್ ಸಹಿ ಮಾಡಿದ ಕಟೋನಿಗಳನ್ನು ನೀಡಲಾಗುತ್ತದೆ. ಇದನ್ನು ರಾಜ್ಯ ಮಾತ್ರವಲ್ಲದೆ ಅನೇಕ ಭಾರತೀಯರು ಸಹ ಪ್ರವೇಶಿಸುತ್ತಾರೆ. 10.4.3 ಈ ಪಂಚಾಯತ್ ಆಂಧ್ರ ಪ್ರದೇಶ್. ಈ ಪಂಚಾಯತ್ ಜ್ಞಾನ ಆಧಾರಿತ ವ್ಯವಸ್ಥೆಯಾಗಿದ್ದು, ಅದು ತಳಮೂಲ ಮಟ್ಟ, ಗ್ರಾಮ ಮಟ್ಟದಲ್ಲಿ ಆಡಳಿತ ಪ್ರಕ್ರಿಯೆಗಳನ್ನು ಸುವ್ಯವಸ್ಥೆಗೊಳಿಸುತ್ತದೆ. ಇದು ವೆಬ್ ಆಧಾರಿತ ಎನ್ ಶ್ರೇಣಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಅದು ನಾಗರಿಕರು, ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಇತರ ಸರ್ಕಾರಿ ಹಂತಗಳು, ಕಾರ್ಮಿಕರು ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಸೇವೆಗಳನ್ನು ನೀಡುತ್ತದೆ. ಇದರ ಸೇವೆಗಳಲ್ಲಿ ಮಾಹಿತಿ ಪ್ರಸಾರ, ಬಯೋಮೆಟ್ರಿಕ್ಸ್, ಹಾಜರಾತಿ ಮೇಲ್ವಿಚಾರಣೆ ಮತ್ತು ಹೆಚ್ಚಿನವು ಸೇರಿವೆ. ಪ್ರವೇಶಿಸಲು ಸುಲಭವಾಗಿರುವುದರಿಂದ ಕಡಿಮೆ ಅವಧಿಗಳಲ್ಲಿ ಲಭ್ಯವಿರುವ ನೆಟ್ವರ್ಕ್ಗಳನ್ನು ಸ್ಥಳೀಯ ಗಣನೆಯ ಮೂಲಕ ಗುಣಮಟ್ಟದ ಸಂವಹನವನ್ನು ಇದು ನಿರ್ವಹಿಸುತ್ತದೆ. ಈ ಪಂಚಾಯತ್ತನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶವು ಒಂದು. ರಾಜ್ಯದಲ್ಲಿ ಇದರ ಹೆಚ್ಚಿನ ದಕ್ಷತೆಯ ಅನುಷ್ಠಾನದಲ್ಲಿ ಅಳವಡಿಸಿಕೊಂಡ ಕಾದಂಬರಿ ವಿಧಾನಕ್ಕೆ ಕಾರಣವಾಗಿದೆ. ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯು ಸರ್ವರ್ಗಳನ್ನು ಖರೀದಿಸಿತು ಮತ್ತು ರಾಜ್ಯವು ಸ್ವಯಂ ಉದ್ಯೋಗ ಸೃಷ್ಟಿ ಯೋಜನೆಯನ್ನು ಒಳಗೊಂಡಿರುವ ಬಿಲ್ಡ್ ಒನ್ ಮತ್ತು ಆಪರೇಟ್ ಮಾದರಿ ವ್ಯವಸ್ಥೆಯನ್ನು ಹೊರತಂದಿದೆ. ಈ ಯೋಜನೆಯು ಗ್ರಾಮದ 1 ಅಥವಾ 2 ಕುಟುಂಬಗಳಿಗೆ ಜೀವನೋಪಾಯವನ್ನು ನೀಡಿತು. ಇದು ರಾಜ್ಯದ ಪ್ರತಿ ಹಳ್ಳಿಯ ಪಂಚಾಯತ್ಗಳ ಈ ಸಿದ್ಧತೆಯನ್ನು ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ಕೈಗೊಂಡಿದೆ. ಅವರು ಉತ್ತಮ ತರಬೇತಿ, ಯಂತ್ರಾಂಶದ ಸಕಾಲಿಕ ಸಂಗ್ರಹಣೆ ಮತ್ತು ಸಂಪನ್ಮೂಲಗಳ ನ್ಯಾಯಯುತ ಹಂಚಿಕೆಯನ್ನು ಸ್ಥಾಪಿಸಿದರು. ಉಪಕ್ರಮವನ್ನು ಉಳಿಸಿಕೊಳ್ಳಲು ಆಪರೇಟರ್ ಅನ್ನು ನೇಮಿಸಿಕೊಳ್ಳಲು ರಾಜ್ಯವು ಕಡ್ಡಾಯವಾಗಿದೆ. ಅವಲಂಬಿಸಿ ಸರ್ಕಾರ ಲಭ್ಯವಿದೆ. ರಾಜ್ಯ ಸರ್ಕಾರವು ಗ್ರಾಮ ಪಂಚಾಯತ್ಗಳ ಈ ಅಗತ್ಯಗಳನ್ನು ಪರಿಹರಿಸಿದೆ ಮತ್ತು ಅಭಿವೃದ್ಧಿಗೆ ವೇಗವರ್ಧಕ ಈ ಹವಾಮಾನಗಳನ್ನು ಸೃಷ್ಟಿಸಿದೆ. 10.5 ಇಂಪ್ಲಿಮೆಂಟೇಷನ್ ಆಫ್ ICT ಬೇಸ್ಡ್ ಸೊಲ್ಯೂಷನ್ಸ್ ಇನ್ ರೂರಲ್ ಏರಿಯಾಸ್, ಇಶ್ಯೂಸ್ ಅಂಡ್ ಚಾಲೆಂಜಸ್. ಗ್ರಾಮೀಣ ಪ್ರದೇಶಗಳಲ್ಲಿ ICT ಆಧಾರಿತ ಪರಿಹಾರಗಳ ಅನುಷ್ಠಾನ, ಸಮಸ್ಯೆಗಳು ಮತ್ತು ಸವಾಲುಗಳು. ICT ಆಧಾರಿತ ಪರಿಹಾರಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳನ್ನು ಮೇಲಕ್ಕೆತ್ತಲು ಭರವಸೆ ನೀಡುತ್ತವೆ. ಆದರೆ ಅವುಗಳ ಪ್ರಯೋಜನಗಳು ಬಳಕೆಯ ಆಧಾರದ ಮೇಲೆ ನಿರ್ಬಂಧಿತವಾಗಿವೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿನ ಅಧ್ಯಯನಗಳು ಈ ಆಡಳಿತದ ಉಪಕ್ರಮಗಳಲ್ಲಿ 35% ವಿಫಲವಾಗಿದೆ, 50% ಭಾಗಶಃ ವಿಫಲವಾಗಿದೆ
ಮತ್ತು 15% ಮಾತ್ರ ಯಶಸ್ವಿಯಾಗಿದೆ ಎಂದು ಸೂಚಿಸುತ್ತದೆ. ಉಪಕ್ರಮಗಳ ಅನುಷ್ಠಾನದಲ್ಲಿನ ವ್ಯತ್ಯಾಸಗಳಿಂದಾಗಿ ಈ ಅಸಮಾನತೆ ಉಂಟಾಗುತ್ತದೆ. ಸ್ವಲ್ಪ ಸಮಯ ಕಳೆದ ನಂತರ ಸಂಪನ್ಮೂಲಗಳ ಲಭ್ಯತೆಯ ಸಮಸ್ಯೆ ಉದ್ಭವಿಸಿದೆ ಎಂದು ಗುರುತಿಸಲಾಯಿತು. ಆರಂಭಿಕ ಸಮಸ್ಯೆಗಳನ್ನು ಪರಿಹರಿಸಿದ ನಂತರ ಬೇಡಿಕೆ ಹೆಚ್ಚಾದಂತೆ ಸೇವೆಗಳ ಬಳಕೆಯು ಮತ್ತೊಂದು ಆಯಾಮವು ಬೆಳೆಯಿತು. ನಂತರ 2010 ನಂತರ ಎಲ್ಲಾ ದೇಶಗಳ ಪ್ರಮುಖ ಕಾಳಜಿಯು ಈ ಆಡಳಿತ ಉಪಕ್ರಮಗಳ ದಕ್ಷತೆ ಮತ್ತು ಪರಿಣಾಮಕಾರಿತ್ವವಾಗಿದೆ. ಅನೇಕ ದೇಶಗಳಲ್ಲಿ ಈ ಆಡಳಿತದ ಇತಿಹಾಸದಲ್ಲಿ ಈ ಸಮಸ್ಯೆಗಳು ಸುಲಭವಾಗಿ ಸಾಕ್ಷಿಯಾಗಬಹುದು. ಆದಾಗ್ಯೂ ಹಲವು ದೇಶಗಳು ಈ ಆಡಳಿತವನ್ನು ಅನುಷ್ಠಾನಗೊಳಿಸುವಲ್ಲಿ ಪ್ರಬುದ್ಧತೆಯನ್ನು ಬೆಳೆಸಿಕೊಂಡಿವೆ. ಇಂದು ಸರ್ಕಾರಗಳ ಅವಿಭಾಜ್ಯ ಪಾತ್ರವು ಎಲ್ಲರಿಗೂ ಪ್ರವೇಶವನ್ನು ಸೃಷ್ಟಿಸುವ ವ್ಯಾಪಕ ತಂತ್ರಜ್ಞಾನಗಳ ಮೂಲಕ ಸಾರ್ವಜನಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದೆ ಎಂದು ತಿಳಿಯಬಹುದು. ಆದಾಗ್ಯೂ ಈ ಮಾಹಿತಿಯು ಸಾಮಾನ್ಯವಾಗಿ ಗ್ರಹಿಸಲಾಗದ ಅಥವಾ ಪ್ರವೇಶಿಸಲಾಗದ ಸಂಪನ್ಮೂಲಗಳಲ್ಲಿ ಸ್ವತಃ ಪ್ರಸ್ತುತಪಡಿಸುತ್ತದೆ. ಕಾಲಾನಂತರದಲ್ಲಿ ಅನುಷ್ಠಾನದಲ್ಲಿನ ಸಮಸ್ಯೆಗಳನ್ನು ಪತ್ತೆ ಹಚ್ಚಲಾಗಿದೆಯಾದರೂ ಈ ಆಡಳಿತ ಉಪಕ್ರಮಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನು ಉತ್ತೇಜಿಸಲು ಅನುಷ್ಠಾನದಲ್ಲಿನ ಸವಾಲುಗಳನ್ನು ಸಹ ಗುರುತಿಸಬೇಕಾಗುತ್ತದೆ. ಅನಕ್ಷರತೆ, ಹೆಚ್ಚಿನ ವೆಚ್ಚ, ಕಳಪೆ ನಿರ್ವಹಣೆ, ಸಾಮರ್ಥ್ಯ ನಿರ್ಮಾಣದ ಕೊರತೆ, ಪ್ರತಿಕ್ರಿಯೆ ಕಾರ್ಯವಿಧಾನಗಳ ಕೊರತೆ ಮತ್ತು ಖಾಸಗಿ ಸಹಭಾಗಿತ್ವದ ಕೊರತೆಯಿಂದಾಗಿ ಉಪಕ್ರಮಗಳ ಪ್ರಭಾವವು ಗ್ರಾಮೀಣ ಪ್ರದೇಶಗಳಲ್ಲಿ ಸೀಮಿತವಾಗಿದೆ. ಗ್ರಾಮೀಣ ಅಪ್ಲಿಕೇಶನ್ಗಳನ್ನು ಸ್ಥಾಪಿಸದಿದ್ದರೆ ನಿರ್ವಹಿಸಲು ತುಂಬಾ ದುಬಾರಿಯಾಗಬಹುದು. ಹೆಚ್ಚಿನ ಈ ಆಡಳಿತ ಉಪಕ್ರಮಗಳು ತಮ್ಮನ್ನು ತಾವು ಉಳಿಸಿಕೊಳ್ಳಲು ಅಸಮರ್ಥತೆಯಿಂದ ವಿಫಲಗೊಳ್ಳುತ್ತವೆ. ಅಪ್ಲಿಕೇಶನ್ಗಳ ಚಾಲನೆಯ ವೆಚ್ಚಗಳು ಹೆಚ್ಚಾಗಿ ತುಂಬಾ ಹೆಚ್ಚಿರುತ್ತವೆ ಮತ್ತು ಹಣದ ಅಗತ್ಯವಿರುತ್ತದೆ. ಮತ್ತೊಂದೆಡೆ ಗ್ರಾಮೀಣ ನಾಗರಿಕರಿಗೆ ಅನೇಕ ಗ್ಯಾಜೆಟ್ಗಳ ಹಾರ್ಡ್ವೇರ್ ವೆಚ್ಚಗಳು ಕಡಿಮೆಯಾಗುತ್ತಿದ್ದರೂ ಬಡತನ ಮತ್ತು ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಅವರು ಯಾವಾಗಲೂ ಎಲೆಕ್ಟ್ರಾನಿಕ್ ಸೇವೆಗಳನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಗ್ರಾಮೀಣ ಮತ್ತು ಇತರ ಪ್ರದೇಶಗಳ ನಡುವೆ ಭಾರಿ ಡಿಜಿಟಲ್ ಅಂತರವಿದೆ. ಈ ಗ್ರಾಮೀಣ ಅಪ್ಲಿಕೇಶನ್ಗಳ ಅನುಷ್ಠಾನವು ಸೇವಾ ವಿತರಣಾ ಕೇಂದ್ರಗಳ ಸ್ಥಳವನ್ನು ಅವಲಂಬಿಸಿರುತ್ತದೆ. ಅಂತಹ ಕೇಂದ್ರಗಳಿಗೆ ಭೇಟಿ ನೀಡುವ ಅವಶ್ಯಕತೆ ಕಡಿಮೆ ಇದ್ದರೂ ಕೇಂದ್ರಗಳು ಸಮೀಪಿಸಲು ಮತ್ತು ಬಳಸಲು ಅನುಕೂಲಕರವಾದ ಪ್ರದೇಶಗಳಲ್ಲಿರಬೇಕಾಗುತ್ತದೆ. ಕೆಲವು ಅರ್ಜಿಗಳಲ್ಲಿ ಮೇಲ್ಜಾತಿ ಪ್ರದೇಶದಲ್ಲಿರುವ ಕಾರಣ ಗ್ರಾಮೀಣ ನಾಗರಿಕರನ್ನು ಆಕರ್ಷಿಸಲು ಸೇವಾ ವಿತರಣಾ ಸ್ಥಳಗಳ ವಾತಾವರಣದ ಪ್ರಾಮುಖ್ಯತೆಯನ್ನು ಗಮನಕ್ಕೆ ತರುತ್ತದೆ. ಸ್ವಚ್ಛತೆ ಕಾಪಾಡಬೇಕು ಮತ್ತು ಸ್ನಾನಗೃಹಗಳ ವ್ಯವಸ್ಥೆ ಅಗತ್ಯ. ಅಂತಹ ಕೇಂದ್ರಗಳಲ್ಲಿನ ಸೇವಾ ವಿತರಣಾ ನಿರ್ವಾಹಕರು ಸಾಮಾನ್ಯವಾಗಿ ಎಲ್ಲಾ ಇಂಟರ್ಫೇಸ್ಗಳ ಬಗ್ಗೆ ತಿಳಿದಿರುವುದಿಲ್ಲ. ನಾಗರಿಕರೊಂದಿಗೆ ತಪ್ಪಾಗಿ ಸಂವಹನ ನಡೆಸುತ್ತಾರೆ ಮತ್ತು ಸೇವೆಗಳ ಕುರಿತು ಕೇಂದ್ರೀಯ ಏಜೆನ್ಸಿಗಳಿಂದ ಕಳಪೆ ಪ್ರತಿಕ್ರಿಯೆಗಳನ್ನು ಪಡೆಯುತ್ತಾರೆ. ಇದು ಕೇಂದ್ರಗಳನ್ನು ತ್ಯಜಿಸಲು ಮತ್ತು ಅಪ್ಲಿಕೇಶನ್ನಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳಲು ಕಾರಣವಾಗುತ್ತದೆ. ಸುಧಾರಣೆಗೆ ಅವಕಾಶವಿಲ್ಲದೆ ಅಂತಹ ಅಪ್ಲಿಕೇಶನ್ಗಳ ಪ್ರಕ್ರಿಯೆ ಕಾರ್ಯವಿಧಾನಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಆದ್ದರಿಂದ ಐಸಿಟಿ ಅಪ್ಲಿಕೇಶನ್ಗಳ ಬದಲಾಗುತ್ತಿರುವ ಪರಿಸರವನ್ನು ಪ್ರಕ್ರಿಯೆಗಳ ನಿರಂತರ ಪರಿಶೀಲನೆ ಮತ್ತು ಮರು ಇಂಜಿನಿಯರಿಂಗ್ನೊಂದಿಗೆ ಪೂರೈಸಬೇಕಾಗುತ್ತದೆ. ನಾಗರಿಕರ ಅವಶ್ಯಕತೆಗಳನ್ನು ಪೂರೈಸಲು ಐಸಿಟಿ ಅಪ್ಲಿಕೇಶನ್ಗಳ ಕುರಿತು ವಿಶೇಷ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸರ್ಕಾರಗಳು ವಿಫಲವಾಗಿವೆ. ಯೋಜನೆ ಮತ್ತು ಅನುಷ್ಠಾನದ ಬಗ್ಗೆ ಔಪಚಾರಿಕ ಒಳಹರಿವುಗಳನ್ನು ವಿವಿಧ ಇಲಾಖೆಗಳ ಕಾರ್ಯನಿರ್ವಾಹಕರು ವಿರೋಧಿಸುತ್ತಾರೆ. ಐಸಿಟಿ ಉಪಕರಣಗಳ ಬಳಕೆಯನ್ನು ಉಳಿಸಿಕೊಳ್ಳಲು ಅಸಮರ್ಥತೆಗೆ ಇದು ಪ್ರಮುಖ ಕಾರಣವಾಗಿದೆ. ತರಬೇತಿಯನ್ನು ಸರಿಯಾಗಿ ಮತ್ತು ನಿಯಮಿತವಾಗಿ ಹೊರಹಾಕಬೇಕಾಗುತ್ತದೆ. ಐಸಿಟಿ ಉಪಕರಣಗಳ ವ್ಯವಸ್ಥೆಗಾಗಿ ಸರ್ಕಾರಗಳ ಮೇಲಿನ ಹೊರೆ ಹೆಚ್ಚು ಮತ್ತು ನಾಗರಿಕರಿಗೆ ಕಡಿಮೆ ಮೌಲ್ಯವನ್ನು ತರುತ್ತದೆ ಎಂದು ಗುರುತಿಸಲಾಗಿದೆ.
ವಿನ್ಯಾಸ ಮತ್ತು ಅಭಿವೃದ್ಧಿ, ಪ್ರಾದೇಶಿಕ ಭಾಷೆಯ ಬಳಕೆ, ಸ್ಥಾಪನೆಗಳು ಮತ್ತು ಸಾಫ್ಟ್ವೇರ್ ನಿಯೋಜನೆಯಂತಹ ಕಾರ್ಯಗಳು ಪರಿಣತಿ ಮತ್ತು ಕಾರ್ಯಾಚರಣೆಯ ಸೇವೆಗಳ ವಿತರಣೆಯಲ್ಲಿ ಪ್ರಬಲವಾಗಿದೆ ಮತ್ತು ನಿಖರವಾಗಿದೆ. ಸ್ಥಳೀಯ ಸರ್ಕಾರದ ರಚನೆಗಳು ಐಸಿಟಿ ಪರಿಕರಗಳ ಮೂಲಕ ವಿವಿಧ ರೂಪಗಳಲ್ಲಿ ನಾಗರಿಕರು ಮತ್ತು ಸರ್ಕಾರದ ಇತರ ಮಧ್ಯಂತರ ಹಂತದಗಳೊಂದಿಗೆ ಸಂವಹನ ನಡೆಸುತ್ತವೆ. ಈ ಉಪಕರಣಗಳು ಪಾರದರ್ಶಕತೆಯನ್ನು ಸುಗಮಗೊಳಿಸುತ್ತವೆ ಮತ್ತು ಗ್ರಾಮೀಣ ನಾಮಕರರನ್ನು ಸಶಕ್ತಗೊಳಿಸುತ್ತವೆ. ಅಭಿವೃದ್ಧಿಯ ಯೋಜನೆಯಲ್ಲಿ ಅವರು ಸಮಾಜದ ವಿವಿಧ ವಿಭಾಗಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತಾರೆ ಮತ್ತು ವ್ಯವಸ್ಥೆಗಳ ನಿರಂತರ ಮೇಲ್ವಿಚಾರಣೆಯನ್ನು ಅನುಮತಿಸುತ್ತಾರೆ. ಹೀಗಾಗಿ ಸೇವಾ ವಿತರಣೆಯಲ್ಲಿ ಈ ಆಡಳಿತವು ದೇಶದ ಪ್ರಗತಿಗೆ ಉತ್ತಮ ಅವಕಾಶವನ್ನು ನೀಡುತ್ತದೆ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಇದು ಫಲಪ್ರದ ಸಮಯದ ಚೌಕಟ್ಟಿನಲ್ಲಿ ವೆಚ್ಚ ಪರಿಣಾಮಕಾರಿ ಕ್ರಮಗಳನ್ನು ಆವಿಷ್ಕರಿಸುತ್ತದೆ ಮತ್ತು ಬಳಸಿಕೊಳ್ಳುತ್ತದೆ. ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಯಶಸ್ವಿ ಐಸಿಟಿ ಅಪ್ಲಿಕೇಶನ್ಗಳನ್ನು ಇರಬೇಕಾಗಿದೆ. ಭೂಮಿ ಅಂತ್ಯೋದಯ, ಸರಳ್ ಮತ್ತು ಹೆಚ್ಚು ಮಾದರಿಯ ಮಲೇಷಿಯಾ ಮತ್ತು ಸಿಂಗಾಪುರದಂತಹ ಇತರ ರಾಷ್ಟ್ರಗಳು ಅದ್ಭುತ ಸಾಧನೆಗಳನ್ನು ಮಾಡಿವೆ. ಬಳಕೆದಾರರ ವಿಧಾನ ಮತ್ತು ಪ್ರಸ್ತುತ ವ್ಯವಸ್ಥೆಗಳಲ್ಲಿನ ಸುಧಾರಣೆಗಳ ಮೇಲೆ ಕೇಂದ್ರೀಕೃತವಾಗಿರುವ ಅತ್ಯುತ್ತಮ ಅಪ್ಲಿಕೇಶನ್ಗಳ ಶೋಷಣೆಯೊಂದಿಗೆ ಗ್ರಾಮೀಣ ಅಭಿವೃದ್ಧಿಯನ್ನು ಸುಲಭಗೊಳಿಸಬಹುದು. ಆದ್ದರಿಂದ ಸರ್ಕಾರಗಳ ಭವಿಷ್ಯದ ನ್ಯಾಯಸಮ್ಮತತೆಯನ್ನು ನೀಡಲು ಎಲೆಕ್ಟ್ರಾನಿಕ್ ಮಾದರಿಗಳನ್ನು ಬಳಸಬಹುದು. ಕೈಯಲ್ಲಿರುವ ಇತರ ಅಂಶಗಳನ್ನು ತಿಳಿಸಿದಾಗ ಈ ಆಡಳಿತವು ಪರಿಣಾಮಕಾರಿಯಾಗಿದೆ ಎಂಬುದನ್ನು ಸಹ ಗುರುತಿಸಬೇಕು. ಮೂಲಭೂತ ಶಿಕ್ಷಣ, ಮೂಲ ಸೌಕರ್ಯ, ಐಟಿ ಜ್ಞಾನದ ಹಕ್ಕುಗಳನ್ನು ಒದಗಿಸುವುದನ್ನು ಒಪ್ಪಿಕೊಳ್ಳಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿನ ಸಾಕ್ಷರತೆಯ ಆ ಪ್ರದೇಶದಲ್ಲಿನ ಅಭಿವೃದ್ಧಿಯನ್ನು ಪರಿವರ್ತಿಸಲು ಸಹಾಯ ಮಾಡುತ್ತದೆ ಮತ್ತು ಈ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ಆಡಳಿತ ವ್ಯವಸ್ಥೆಗಳು, ಮೊಬೈಲ್ಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಉಪಸ್ಥಿತಿ ಮತ್ತು ಬಳಕೆಯ ಉಲ್ಬಣದೊಂದಿಗೆ ಈ ಆಡಳಿತ ಉಪಕ್ರಮಗಳನ್ನು ಪ್ಲಾಟ್ಫಾರ್ಮ್ ಮತ್ತು ಸಾಧನದಲ್ಲಿ ಸಂಯೋಜಿಸಬಹುದು. ಮೊಬೈಲ್ಗಳು ಭಾಷಣ ಸ್ವಯಂಚಾಲಿತ ಸಂದೇಶಗಳನ್ನು ಕಡಿಮೆ ವೆಚ್ಚದಲ್ಲಿ ರವಾನಿಸಲು ಅವಕಾಶ ನೀಡುತ್ತವೆ. ಆದರೆ ಸಾಮಾಜಿಕ ಮಾಧ್ಯಮವು ಹೆಚ್ಚಿನ ಗೋಚರತೆ ಮತ್ತು ಗರಿಷ್ಠ ಭಾಗವಹಿಸುವಿಕೆಯನ್ನು ಅನುಮತಿಸುತ್ತದೆ. ಕೊನೆಯದಾಗಿ, ಸಾಮಾನ್ಯ ಸೇವಾ ಕೇಂದ್ರಗಳು ನಂತಹ ಸೇವಾ ವಿತರಣಾ ಕೇಂದ್ರಗಳನ್ನು ಸ್ಥಾಪಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಅತ್ಯಂತ ವಂಚಿತ ಪ್ರದೇಶಗಳನ್ನು ತಲುಪಲು ಪ್ರವೇಶಿಸಬಹುದಾದ ಸ್ಥಳಗಳಲ್ಲಿ ಅತ್ಯಂತ ಅಗತ್ಯವಾಗಿದೆ. ಸಮ್ಮರಿ: ಸರ್ಕಾರ ಹಾಗೂ ಇತರ ವ್ಯವಸ್ಥೆ ಮತ್ತು ಅಭಿವೃದ್ಧಿಗಾಗಿ ಆಡಳಿತವನ್ನು ಉತ್ತಮ ಮತ್ತು ಹೆಚ್ಚು ಕ್ರಿಯಾತ್ಮಕ ಪ್ರಕ್ರಿಯೆಯನ್ನು ನಿರ್ಮಿಸಲು ಸರ್ಕಾರವು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳನ್ನು ಬಳಸುತ್ತಿದೆ. ಗ್ರಾಮೀಣ ಭಾರತದ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ಐಸಿಟಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಹೀಗಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸರಿಯಾದ ಈ ಆಡಳಿತದ ಅನುಷ್ಠಾನವು ಸ್ಥಳೀಯ ನಾಗರಿಕರ ಜೀವನದಲ್ಲಿ ಗಣನೀಯ ರೂಪಾಂತರಗಳನ್ನು ತರಬಹುದು. ಆದರೆ ಡಿಜಿಟಲ್ ವಿಭಜನೆಯು ಗ್ರಾಮೀಣ
ಜನಸಂಖ್ಯೆಗೆ ಮತ್ತು ದೇಶದ ಅಭಿವೃದ್ಧಿಗೆ ಅಪಾಯವನ್ನು ಉಂಟು ಮಾಡುತ್ತದೆ. ಸಾಮಾಜಿಕ, ಸಾಂಸ್ಕೃತಿಕ ದೃಷ್ಟಿಕೋನದಿಂದ ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಮಹಿಳೆಯರು, ಅಂಗವಿಕಲರು ಇತ್ಯಾದಿ ಜನಸಂಖ್ಯೆಯ ಕೆಲವು ವರ್ಗಗಳ ಸಾಮಾಜಿಕ ನಿರ್ಬಂಧಗಳಿಂದಲೂ ಈ ವಿಭಜನೆಯು ಉದ್ಭವಿಸುತ್ತದೆ ಎಂದು ಹೇಳಬಹುದು. ಆದ್ದರಿಂದ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡುವ, ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಈ ಆಡಳಿತ ಕಾರ್ಯವಿಧಾನಗಳನ್ನು ಕಾನೂನು ಚೌಕಟ್ಟಿನೊಂದಿಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಹೊರತರಬೇಕಾಗುತ್ತದೆ. ಭಾರತವು ಹಳ್ಳಿಗಳ ದೇಶವಾಗಿದೆ ಮತ್ತು ಗ್ರಾಮೀಣ ಪ್ರದೇಶಗಳ ಒಟ್ಟಾರೆ ಸಮೃದ್ಧಿ, ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಸುಧಾರಿಸಲು ಮತ್ತು ಉಳಿಸಿಕೊಳ್ಳಲು ಭಾರತ ಸರ್ಕಾರವು ವಿವಿಧ ಯೋಜನೆಗಳನ್ನು ಪ್ರಾರಂಭಿಸಿದೆ. ವಾಸ್ತವವಾಗಿ ಗ್ರಾಮೀಣ ಭಾರತದಲ್ಲಿ ಪರಿಚಯಿಸಲಾದ ಕೆಲವು ಯೋಜನೆಗಳು ಸರ್ಕಾರಿ ಸೇವೆಗಳನ್ನು ಅಗಾಧವಾಗಿ ಸುಧಾರಿಸಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಅಂದರೆ MGNREGA ಆನ್ಲೈನ್ ಆದಾಯ ತೆರಿಗೆ, ಆನ್ಲೈನ್ ಕೇಂದ್ರೀಯ ಅಬಕಾರಿ, ವಿಶಿಷ್ಟ ಐಡಿ ಮತ್ತು ಈ ಕಚೇರಿಗಳಂತಹ ಕೆಲವು ಯೋಜನೆಗಳು ಆಯಾ ಪ್ರದೇಶಗಳ ಅಭಿವೃದ್ಧಿ ಬೆಳವಣಿಗೆಯನ್ನು ವೇಗಗೊಳಿಸಿವೆ ಮತ್ತು ದೇಶದ ಆರ್ಥಿಕತೆಗೆ ಕೊಡುಗೆ ನೀಡಿವೆ. ಐಸಿಟಿ ಆಧಾರಿತ ಪರಿಹಾರಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳನ್ನು ಮೇಲಕ್ಕೆತ್ತಲು ಭರವಸೆ ನೀಡಿದರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಐಸಿಟಿ ಆಧಾರಿತ ಪರಿಹಾರಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಅನುಷ್ಠಾನಕಾರರು ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿನ ಅಧ್ಯಯನಗಳು ಈ ಆಡಳಿತದ ಉಪಕ್ರಮಗಳಲ್ಲಿ 35% ವಿಫಲವಾಗಿದೆ, 50% ಭಾಗಶಃ ವಿಫಲವಾಗಿದೆ ಮತ್ತು ಕೇವಲ 15% ಮಾತ್ರ ಯಶಸ್ವಿಯಾಗುತ್ತದೆ. ಉಪಕ್ರಮಗಳ ಅನುಷ್ಠಾನದಲ್ಲಿನ ವ್ಯತ್ಯಾಸಗಳಿಂದಾಗಿ ಈ ಅಸಮಾನತೆ ಉಂಟಾಗುತ್ತದೆ. ಇಲ್ಲಿಗೆ ಈ ದಿನದ BPAC 112 ಗ್ರಾಮೀಣ ಸ್ಥಳೀಯ ಆಡಳಿತ ಬ್ಲಾಕ್ 4 ಘಟಕ 10 ಸ್ಥಳೀಯ ಸರ್ಕಾರದ ಗ್ರಾಮೀಣ ಪ್ರದೇಶದ ಸೇವೆಯಲ್ಲಿ ಈ ಆಡಳಿತ ಅಭ್ಯಾಸ ಪಾಠವನ್ನು ಮುಗಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.